Last week we completed chapter 30 of Genesis. ನಾವು ಕಳೆದ ವಾರ ಆದಿಕಾಂಡ ಅಧ್ಯಾಯ 30ನೆಯ ಅಧ್ಯಯನವನ್ನು ಮುಗಿಸಿದ್ದೇವೆ. Jacob went to Haran as a single person, alone. ಯಾಕೋಬನು ಹಾರಾನಿಗೆ ಒಬ್ಬನೇ ವ್ಯಕ್ತಿಯಾಗಿ ಅಥವಾ ಏಕಾಂತವಾಗಿ ಹೋದನು. By chapter 30 he is a large family. He has already 11 children and he has 2 wives and 2 concubine like, and then he has servants, he has everything. By hook or crook he became very rich. 30ನೇ ಅಧ್ಯಾಯದ ಅಂತ್ಯಕ್ಕೆ ಬರುವಾಗ ನಾವು ಯಾಕೋಬನನ್ನು ನೋಡುವಾಗ ಆತನು 11 ಮಕ್ಕಳನ್ನ ಹೊಂದಿದ್ದಾನೆ ಮತ್ತು 2 ಹೆಂಡಿರು ಮತ್ತು 2 ಉಪಪತ್ನಿಯರನ್ನ ಆತನು ಹೊಂದಿದವನಾಗಿದ್ದಾನೆ. ಮೋಸ ಮಾಡಿಯಾದರೂ ಅಥವಾ ಯಾವ ಮಾರ್ಗದಿಂದಾದರೂ ಆತನು ಐಶ್ವರ್ಯವಂತನಾಗಿರುವುದನ್ನ ಇಲ್ಲಿ ನಾವು ಕಾಣುತ್ತೇವೆ. As we start chapter 31, we see Jacob want to leave Haran and Laban's house. ನಾವು 31ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ನಾವು ಯಾಕೋಬನು ಲಾಬಾನನನ್ನು ಮತ್ತು ಹಾರಾನನ್ನ ಬಿಟ್ಟು ಬರಬೇಕು ಎಂಬುದಾಗಿ ತೀರ್ಮಾನಿಸುತ್ತಾನೆ. He didn't give any notice, no 1 month notice. ಆತನು ಯಾವುದೇ ಎಚ್ಚರಿಕೆಯನ್ನ ಅಥವಾ ಮುನ್ಸೂಚನೆಯನ್ನ ನೀಡದೆ ಅಥವಾ 1 ತಿಂಗಳ ಮುನ್ಸೂಚನೆಯನ್ನ ನೀಡದೆ ಆತನು ಹೊರಬಂದನು. No farewell party. ಯಾವುದೇ ಬೀಳ್ಕೊಡುಗೆ ಸಮಾರಂಭವಿಲ್ಲ. Once Laban came to know that he had left, he overtakes him. ಲಾಬಾನನು ಯಾಕೋಬನು ಮನೆಯನ್ನ ಬಿಟ್ಟು ಹೋದನು ಎಂಬುದನ್ನ ತಿಳಿದವನಾಗಿ ಆತನನ್ನ ಹಿಂಬಾಲಿಸಿ ಆತನನ್ನ ಹಿಡಿಯುತ್ತಾನೆ. God interfered, therefore without hurting him, finally they made a covenant and separated. That's what we see in chapter 31. 31ನೇ ಅಧ್ಯಾಯಕ್ಕೆ ಬರುವಾಗ ನಾವು ನೋಡುತ್ತೇವೆ ಅಲ್ಲಿ ಏನಂದ್ರೆ ದೇವರ ಕೃಪೆಯಿಂದ ಲಾಬಾನನು ಆತನಿಗೆ ಯಾವುದೇ ಕೇಡನ್ನ ಮಾಡದೆ ಆತನೊಟ್ಟಿಗೆ ಸಂಧಾನ ಮಾಡಿಕೊಳ್ಳುವುದನ್ನು ನಾವು ಅಲ್ಲಿ ನೋಡುತ್ತೇವೆ. Now when you come to this chapter, God wants Jacob to get out of that land. ಈ 31ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ದೇವರು ಆತನನ್ನ ಆ ಹಾರಾನ್ ದೇಶದಿಂದ ಅಥವಾ ಆ ಭೂಮಿ ಭಾಗದಿಂದ ಹೊರಗೆ ಬರಬೇಕೆಂಬುದಾಗಿ ಬಯಸುತ್ತಾನೆ. Laban's influence is not good for Jacob and his family. ಯಾಕೋಬನ ಪ್ರಭಾವ ಲಾಬಾನನ ಪ್ರಭಾವ ಯಾಕೋಬನಿಗಾಗಲಿ ಯಾಕೋಬನ ಕುಟುಂಬಕ್ಕಾಗಲಿ ಒಳ್ಳೆಯದಲ್ಲ ಎಂಬುದಾಗಿ ತಿಳಿದಿತ್ತು ದೇವರಿಗೆ. These sons of Jacob are to be the heads of the 12 tribes of Israel later. ಯಾಕಂದರೆ ಯಾಕೋಬನ ಈ 11 ಜನ ಮಕ್ಕಳು ಮತ್ತೆ ಮುಂದೆ ಹುಟ್ಟಲಿಕ್ಕಿರುವಂತಹ ಮಗನು ಸೇರಿ 12 ಮಕ್ಕಳು ಇಸ್ರಾಯೇಲರ 12 ಕುಲಗಳ ನಾಯಕರು ಅಥವಾ ಮೂಲ ಪುರುಷರಾಗಬೇಕಾಗಿತ್ತು. God want them back in Abraham's country. ದೇವರು ಈಗ ಆತನನ್ನ ಮತ್ತೆ ಅವರನ್ನ ಅಬ್ರಹಾಮನ ದೇಶಕ್ಕೆ ಹಿಂತಿರುಗಬೇಕೆಂಬುದಾಗಿ ಬಯಸುತ್ತಿದ್ದಾನೆ. Even though Jacob is a deceiver, he is a sinful practices in many ways, God has not given up on him. ಯಾಕೋಬನನ್ನು ನೋಡುವಾಗ ಆತನು ಮೋಸಗಾರನಾಗಿದ್ದನು ಮತ್ತು ಅನೇಕ ರೀತಿಯಲ್ಲಿ ಆತನು ಪಾಪಕರ ಕೃತ್ಯಗಳನ್ನ ಮೈಗೂಡಿಸಿಕೊಂಡಿದ್ದರೂ ಸಹ ದೇವರು ಆತನೊಟ್ಟಿಗೆ ಸಂತೋಷವಾಗಿರಲಿಲ್ಲ. No, God has not given up. He is still working in his life. ದೇವರು ಆತನನ್ನ ಕೈ ಬಿಟ್ಟಿಲ್ಲ, ಬದಲಾಗಿ ಇನ್ನೂ ಆತನ ಜೀವಿತದಲ್ಲಿ ಕಾರ್ಯ ಮಾಡುವುದನ್ನು ನಾವು ನೋಡುತ್ತೇವೆ. A comforting thing for each one of us. In spite of our failure, God is still working in our life. ಇದೇ ನಮ್ಮೆಲ್ಲರಿಗೂ ಸಾಂತ್ವನದ ಮಾತಾಗಿದೆ. ಏನಂದ್ರೆ ನಾವು ಸೋತು ಹೋದಾಗ್ಯೂ ಸಹ ನಮ್ಮ ಸೋಲುವಿಕೆಗಳ ನಡುವೆಯೂ ದೇವರು ನಮ್ಮನ್ನ ಸಂತೈಸುತ್ತಾನೆ. If we return back to God, confessing our failures, sins, God will restore us. ನಮ್ಮ ಸೋಲುವಿಕೆಯನ್ನ ಮತ್ತು ನಮ್ಮ ಪಾಪಗಳನ್ನ ನಾವು ಅರಿಕೆ ಮಾಡಿಕೊಂಡು ಪಶ್ಚಾತ್ತಾಪದಿಂದ ಕರ್ತನ ಬಳಿಗೆ ಬರುವುದಾದ್ರೆ, ಹಿಂತಿರುಗಿ ಬರುವಾಗ ಆತನು ನಮ್ಮನ್ನ ಪುನಃ ಸ್ಥಾಪಿಸುತ್ತಾನೆ. Jacob's 20 years in Laban's house was not a very pleasant time. ಲಾಬಾನನ ಮನೆಯಲ್ಲಿ 20 ವರ್ಷಗಳ ಕಾಲ ಕಳೆದದ್ದು ಯಾಕೋಬನಿಗೆ ಅದು ಸಂತೋಷಕರ ಸಂಗತಿ ಏನಿರಲಿಲ್ಲ. They both were cheaters.
ಆ ಇಬ್ಬರು ಸಹ ಮೋಸಗಾರರೇ ಆಗಿದ್ದರು. Uncle Laban's school taught him hard lessons. ಆ ಸೋದರ ಮಾವನಾದಂತಹ ಲಾಬಾನನ ಆ ಶಾಲೆ ಆತನಿಗೆ ಕಠಿಣ ಪಾಠವನ್ನ ಕಲಿಸಿತ್ತು. With his selective cattle breeding, Jacob is getting more and Laban is becoming less prosperous. ಯಾಕೋಬನು ಆ ಒಂದು ಆಯ್ದ ತಳಿಗಳ ಕುರಿಗಳನ್ನ ಅಭಿವೃದ್ಧಿಪಡಿಸುವುದರ ಮೂಲಕ ತಾನು ಅಭಿವೃದ್ಧಿ ಹೊಂದಿದನು, ಶ್ರೀಮಂತನಾದನು. ಆದರೆ ಲಾಬಾನಿಗೆ ನಷ್ಟವಾಯಿತು. Laban doesn't like it, nor his sons. ಲಾಬಾನಿಗೆ ಅದು ಇಷ್ಟವಾಗಲಿಲ್ಲ, ಲಾಬಾನ್ನ ಗಂಡು ಮಕ್ಕಳಿಗೂ ಸಹ ಅದು ಇರಲಿಲ್ಲ. Most likely when Jacob came to their house, there were no sons, only daughters. ನಾವು ನೋಡುವಾಗ ಬಹುಶಃ ಯಾಕೋಬನು ಅವರ ಮನೆಗೆ ಬಂದಾಗ, ಲಾಬಾನನ ಮನೆಗೆ, ಆತನಿಗೆ ಹೆಣ್ಣು ಮಕ್ಕಳಿದ್ದರ ಹೊರತು ಬಹುಶಃ ಗಂಡು ಮಕ್ಕಳಿರಲಿಲ್ಲ ಇನ್ನು. Now he has sons. ಈಗ ಆತನಿಗೆ ಗಂಡು ಮಕ್ಕಳಿದ್ದಾರೆ. He almost adopted Jacob as the son, but now he is not happy with Jacob. ಆತನು ಲಾಬಾನನು ಯಾಕೋಬನನ್ನ ತನ್ನ ಸಾಕು ಮಗನ ರೀತಿಯಲ್ಲಿ, ದತ್ತು ತೆಗೆದುಕೊಂಡ ರೀತಿಯಲ್ಲಿ ಆತನನ್ನ ಇಷ್ಟಪಟ್ಟರು ಸಹ ಈಗ ಆತನ ಕುರಿತಾಗಿ ಸಂತೋಷವಿಲ್ಲ. Now let's see what happened. Read verse 1 and 2. ಈಗ ಏನಾಗುತ್ತದೆ ಎಂಬುದನ್ನು ನಾವು ನೋಡಿಕೊಳ್ಳೋಣ. 32ನೇ ಅಧ್ಯಾಯ 1 ಮತ್ತು 2ನೇ 31 1 and 2. 31ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಓದಿಕೊಳ್ಳೋಣ. ನವೀನ್. ನಮ್ಮ ತಂದೆಯ ಆಸ್ತಿಯೆಲ್ಲ ಯಾಕೋಬನ ಪಾಲಾಯಿತು, ನಮ್ಮ ತಂದೆಯ ಆಸ್ತಿಯಿಂದಲೇ ಅವನಿಗೆ ಇಷ್ಟು ಐಶ್ವರ್ಯ ಉಂಟಾಯಿತು ಎಂಬುದಾಗಿ ಲಾಬಾನನ ಮಕ್ಕಳು ಹೇಳಿಕೊಳ್ಳುವ ಮಾತುಗಳನ್ನು ಯಾಕೋಬನ ಕಿವಿಗೆ ಬಿದ್ದವು. ಇದಲ್ಲದೆ ಅವನು ಲಾಬಾನನ ಮುಖಭಾವವು ನೋಡಿದಾಗ ಅದು ಮೊದಲಿದ್ದಂತೆ ತೋರಲಿಲ್ಲ. The countenance of Laban is not very good now towards Jacob. Not like when we came and he could have made a lot of money, he could make it by Jacob working hard. Now, when the prosperity changed, Laban is not very happy. His sons are also not happy. ಈಗ ನಾವು ನೋಡುವಾಗ ಲಾಬಾನನ ಮುಖಭಾವವು ಅದು ಬದಲಾಗಿತ್ತು, ಆತನ ಮುಖದಲ್ಲಿ ಸಂತೋಷವಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೋಬನು ಆತನ ಬಳಿಗೆ ಬಂದು ಆತನನ್ನ ಅಭಿವೃದ್ಧಿ ಪಡಿಸುವಾಗ, ತಾನು ಐಶ್ವರ್ಯವಂತನಾಗುವಾಗ ಸಂತೋಷವಾಗಿ ಇದ್ದನು. ಆದರೆ ಈಗ ಯಾಕೋಬನು ಐಶ್ವರ್ಯವಂತನಾಗಿರುವುದು ಲಾಬಾನನಿಗಾಗಲಿ ಆತನ ಮಕ್ಕಳಿಗಾಗಲಿ ಇಷ್ಟವಿರಲಿಲ್ಲ. ಅವರ ಮುಖಭಾವವು ಬದಲಾಯಿತು. When prosperity comes, when riches increases, naturally jealousy comes or fighting happen. Remember Abraham and Lot? They couldn't stay together because of the prosperity, because of their riches. ಐಶ್ವರ್ಯವು ಹೆಚ್ಚಾಗುವಾಗ, ಅಭಿವೃದ್ಧಿ ಬರುವಾಗ ಅಲ್ಲಿ ಹೊಟ್ಟೆ ಕಿಚ್ಚು ಜಗಳಗಳು ಉಂಟಾಗುತ್ತವೆ. ನಾವು ಅಬ್ರಹಾಮನನ್ನ ನೆನೆಸಿಕೊಳ್ಳುವಾಗ ಅಬ್ರಹಾಮನು ಮತ್ತು ಲೋಟನ ಸೇವಕರ ನಡುವೆ ಜಗಳ ಉಂಟಾಯಿತು ಅವರ ಐಶ್ವರ್ಯದ ನಿಮಿತ್ತ ಎಂಬುದಾಗಿ ನಾವು ನೋಡುತ್ತೇವೆ. Now let's read 3 and 4, verses 3 and 4. 3 ಮತ್ತು 4ನೇ ವಚನವನ್ನು ಈಗ ಓದಿಕೊಳ್ಳೋಣ. ಮತ್ತು ಯೆಹೋವನು ಅವನಿಗೆ, ನಿನ್ನ ತಂದೆ ತಾತಂದಿರ ದೇಶಕ್ಕೂ ನಿನ್ನ ಬಂಧುಗಳ ಬಳಿಗೂ ತಿರುಗಿ ಹೋಗು, ನಾನು ನಿನ್ನೊಂದಿಗೆ ಇರುವೆನು ಎಂದು ಹೇಳಿದನು. ಹೀಗಿರುವುದರಿಂದ ಯಾಕೋಬನು ರಾಹೇಲಳನ್ನು ಲೇಯಳನು ತಾನು ಆಡು ಕುರಿಗಳನ್ನು ಮೇಯಿಸುತ್ತಿದ್ದ ಅಡವಿಗೆ ಕರೆಸಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, Jacob had a call from God. ದೇವರು ಯಾಕೋಬನನ್ನ ಕರೆದನು. God wanted him to leave and he's preparing, and he called Rachel and Leah to meet him in the field. ದೇವರು ಆತನನ್ನ ಹೊರಟು ಬರಬೇಕೆಂಬುದಾಗಿ ಹೇಳುವಾಗ ಯಾಕೋಬನು ಲೇಯಳನ್ನ ಮತ್ತು ರಾಹೇಲಳನ್ನ ಹೊಲದಲ್ಲಿ ಸಂಧಿಸಲು ಹೇಳಿದನು. They cannot talk in the house, others will hear it and there could be problem. So he invited these wives to come to the field. ಯಾಕಂದರೆ ಮನೆಯಲ್ಲಿ ಈ ವಿಷಯಗಳನ್ನ ಮಾತಾಡಲಿಕ್ಕೆ ಸಾಧ್ಯವಿಲ್ಲ, ಬೇರೆಯವರು ಕದ್ದು ಆಲಿಸಬಹುದು ಎಂಬ ಕಾರಣದಿಂದ ಹೊಲಕ್ಕೆ ಬರಕ್ಕೆ ಹೇಳಿದನು. 5 to 7, please read. 5ರಿಂದ 7ನೇ ವಚನಗಳವರೆಗೆ ಓದಿರಿ. ನಿಮ್ಮ ತಂದೆಯ ಮುಖಭಾವವು ನನ್ನ ವಿಷಯದಲ್ಲಿ ಮೊದಲಿದ್ದಂತೆ ಇಲ್ಲವೆಂದು ತೋರಬಂತು. ಆದರೂ ನನ್ನ ತಂದೆಯ ದೇವರು ನನ್ನೊಂದಿಗೆ ಇದ್ದಾನೆ. ನಾನು ನಿಮ್ಮ ತಂದೆಯ ಸೇವೆಯನ್ನು ಸಾಹಸದಿಂದ ಮಾಡಿದ್ದೇನೆ, ನೀವು ಅದನ್ನು ಬಲ್ಲಿರಿ. ಅವನು ಚಪಲಚಿತ್ತನಾಗಿ 10 ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿ
ವಂಚಿಸಿದರು, ನನಗೆ ಕೇಡು ಮಾಡುವುದಕ್ಕೆ ದೇವರು ಅವನಿಗೆ ಅವಕಾಶ ಕೊಡಲಿಲ್ಲ. To Jacob credits we see he was a very hardworking man. He was never a lazy man. ಯಾಕೋಬನ ಕುರಿತಾಗಿ ನೋಡುವಾಗ ಆತನು ಕಷ್ಟಪಟ್ಟು ದುಡಿಯುವ ವ್ಯಕ್ತಿಯಾಗಿದ್ದಾನೆ ಹೊರತು ಸೋಮಾರಿ ಅಲ್ಲ. 10 times in 20 years Laban changed his wages. 20 ವರ್ಷಗಳಲ್ಲಿ ಸುಮಾರು 10 ಬಾರಿ ಲಾಬಾನನು ಅವನ ಸಂಬಳವನ್ನ ಬದಲಾಯಿಸಿದನು. Not increasing but decreasing or giving him harder work. ಆತನ ಸಂಬಳವನ್ನ ಹೆಚ್ಚಿಸಿರಲಿಲ್ಲ, ಬದಲಾಗಿ ಆತನಿಗೆ ಇನ್ನೂ ಕಠಿಣ ಕೆಲಸವನ್ನ ಕೊಡುವವನಾಗಿ ಆತನ ಸಂಬಳವನ್ನ ಕಡಿಮೆ ಮಾಡಿದನು. Attitude, countenance changed. ಆತನ ಮುಖಭಾವವು ಬದಲಾಯಿತು ಎಂಬುದಾಗಿ ನೋಡುತ್ತೇವೆ. For Jacob didn't know what to do. Then God intervened and gave him comforting word that I am with you. ಯಾಕೋಬನಿಗೆ ಆತನ ಮುಖಭಾವವು ಬದಲಾದದ್ದರಿಂದ ಏನು ಮಾಡಬೇಕೆಂಬುದಾಗಿ ತಿಳಿಯದೆ ಹೋದಾಗ ದೇವರು ಆತನಿಗೆ ಸಂತೈಸಿದನು, ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿ ದೇವರು ಹೇಳಿದನು. Verse 8 to 12, please read it. 8 ರಿಂದ 12ನೇ ವಚನಗಳವರೆಗೆ ದಯಮಾಡಿ ಓದಿರಿ. ನವೀನ್, ಚುಕ್ಕೆಯುಳ್ಳವುಗಳನ್ನು ನಿನ್ನ ಸಂಬಳಕ್ಕೆ ತಕೊಳ್ಳೋ ಎಂದು ಅವನು ಹೇಳಿದಾಗ, ಹಿಂಡಿನ ಆಡು ಕುರಿಗಳೆಲ್ಲವೂ ಚುಕ್ಕೆಯುಳ್ಳ ಮರಿಗಳನ್ನೇ ಈದವು. ರೇಖೆಗಳಿರುವುಗಳನ್ನು ಸಂಬಳಕ್ಕೆ ತಕ್ಕೋ ಎಂದು ಹೇಳಿದಾಗ, ಆಡು ಕುರಿಗಳೆಲ್ಲವೂ ರೇಖೆಗುಳ್ಳ ಮರಿಗಳನ್ನು ಈದವು. ಹೀಗೆ ದೇವರು ನಿಮ್ಮ ತಂದೆಯ ಆಡು ಕುರಿಗಳನ್ನು ಅವನಿಂದ ತೆಗೆದು ನನಗೆ ಕೊಟ್ಟನು. ಕುರಿಗಳು ಸಂಗಮ ಮಾಡುವ ಕಾಲದಲ್ಲಿ ನಾನು ಕನಸಿನಲ್ಲಿ ಕಣ್ಣೆತ್ತಿ ನೋಡಿದಾಗ, ಕುರಿಗಳ ಮೇಲೆ ಹಾರಿದ ಟಗರುಗಳೆಲ್ಲವೂ ರೇಖೆ ಚುಕ್ಕೆಗಳುಳ್ಳವುಗಳಾಗಿ ಕಾಣಿಸಿದವು. ಆ ಕನಸಿನಲ್ಲಿ ದೇವದೂತನು ಯಾಕೋಬನೇ ಎಂದು ಕರೆಯಲು ನಾನು ಇದ್ದೇನೆ ಎಂದು ಹೇಳಿದಾಗ, ಆತನು ನನಗೆ, ಲಾಬಾನನು ನಿನ್ನ ವಿಷಯದಲ್ಲಿ ನಡೆಕೊಂಡ ರೀತಿಯನ್ನು ನಾನು ನೋಡಿದ್ದೇನೆ. ಆದದರಿಂದ ನೀನು ಕಣ್ಣೆತ್ತಿ ನೋಡು, ಕುರಿಗಳ ಮೇಲೆ ಹಾರುವ ಟಗರುಗಳೆಲ್ಲವೂ ರೇಖೆ ಚುಕ್ಕೆ ಮಚ್ಚೆಗಳುಳ್ಳವುಗಳಾಗಿವೆ. Jacob explaining to Rachel and Leah that it is God who blessed him. ಯಾಕೋಬನು ಲೇಯಳಿಗೂ ರಾಹೇಲಳಿಗೂ ವಿವರಿಸುತ್ತಿದ್ದಾನೇನೆಂದರೆ, ನನ್ನನ್ನು ಆಶೀರ್ವದಿಸಿದ ಆತನು ದೇವರು. That brought jealousy and hatred from Laban and his sons. ಆ ಅಭಿವೃದ್ಧಿ ಲಾಬಾನನಿಗೂ ಆತನ ಮಕ್ಕಳಿಗೂ ಹೊಟ್ಟೆ ಉರಿಯನ್ನ ಉಂಟು ಮಾಡಿತು. Jacob tells his wives that the actual reason why he wanted to leave. ಈಗ ಯಾಕೋಬನು ಯಾಕೆ ನಿಜವಾಗಿಯೂ ಲಾಬಾನನ ಮನೆಯನ್ನು ಬಿಟ್ಟು ಹೋಗಬೇಕು ಎಂಬುದಾಗಿ ಬಯಸುತ್ತಿದ್ದಾನೆ ಎಂಬ ನಿಜ ಕಾರಣವನ್ನು ಹೇಳಿದನು. Even in the way he was breeding, the selective breeding, actually it was God who was controlling everything. ಅಲ್ಲಿ ಆತನು ತಾನೇ ಆಯ್ಕೆಯಿಂದ ಆ ಕುರಿಗಳನ್ನ ತಳಿ ಮಾಡುತ್ತಿದ್ದಾನೆ ಎಂಬುದಾಗಿ ನೆನೆಸಿದರೂ ಸಹ ಅಲ್ಲಿ ನಿಜವಾಗಿಯೂ ಆತನಿಗೆ ಅಭಿವೃದ್ಧಿಯನ್ನ ಕೊಡುತ್ತಿದ್ದವನು ದೇವರು. Once God sees the injustice done to God's people. ಪ್ರಿಯ ಜನರೇ, ದೇವ ಜನರಿಗೆ ಆಗುವಂತಹ ಅನ್ಯಾಯವನ್ನ ದೇವರು ನೋಡುತ್ತಿರುತ್ತಾನೆ. In the case of Pharaoh, he was doing hard, he was dealing with the Israelites very hard, but God seen it and heard it. ಫರೋಹನ ಸಂಗತಿಯನ್ನು ನೋಡುವಾಗ ಆತನು ದೇವ ಜನರನ್ನ ಅತಿ ಕಠಿಣವಾಗಿ ನಡೆಸುವವನಾಗಿ ಅವರಿಗೆ ಹಿಂಸೆ ಕೊಡುತ್ತಿದ್ದನು, ಆದರೆ ದೇವರು ಇದೆಲ್ಲವನ್ನ ನೋಡುತ್ತಿದ್ದನು. God is aware of what is happening, what others are doing in your life and my life. ದೇವರು ಎಲ್ಲವನ್ನ ನೋಡುವಾತನಾಗಿ ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ಇತರರು ನಮಗೆ ಏನು ಮಾಡುತ್ತಿದ್ದಾರೆ ಎಂಬುದನ್ನ ಗಮನಿಸುವಾತನಾಗಿದ್ದಾನೆ. In read verse 13. 13ನೇ ವಚನವನ್ನು ಓದಿರಿ. ಬೇತೇಲಿನಲ್ಲಿ ನಿನಗೆ ಕಾಣಿಸಿದ ದೇವರು ನಾನೇ. ಅಲ್ಲಿ ಕಂಬದ ಮೇಲೆ ಎಣ್ಣೆ ಹುಯ್ದು ನನಗೆ ಅರಿಕೆ ಮಾಡಿಕೊಂಡಿಯಷ್ಟೇ. ಈಗ ನೀನೆದ್ದು ಈ ದೇಶವನ್ನು ಬಿಟ್ಟು ನೀನು ಹುಟ್ಟಿದ ದೇಶಕ್ಕೆ ತಿರುಗಿ ಹೋಗು ಎಂದು ಹೇಳಿದನು. God is reminding him where he met him at Bethel when he was coming running away from his brother. ತನ್ನ ಅಣ್ಣನಿಂದ ತಪ್ಪಿಸಿಕೊಂಡು ಓಡಿ ಬರುವಾಗ ಬೇತೇಲಿನಲ್ಲಿ ನಿನ್ನನ್ನು ಸಂಧಿಸಿದಾತನು ನಾನೇ ಎಂಬುದಾಗಿ ದೇವರು ಆತನಿಗೆ ಜ್ಞಾಪಕ ಕೊಡುತ್ತಿದ್ದಾನೆ. Even though Jacob was born in Isaac's home and Abraham's home,
he never had a personal encounter with God. ಯಾಕೋಬನು ಈಸಾಕನ ಕುಟುಂಬದಲ್ಲಿ ಅಬ್ರಹಾಮನ ಕುಟುಂಬದಲ್ಲಿ ಹುಟ್ಟಿದವನಾಗಿದ್ದರೂ ಸಹ ಆತನಿಗೆ ದೇವರೊಟ್ಟಿಗೆ ವೈಯಕ್ತಿಕವಾದ ಸಂಬಂಧವಾಗಲಿ ಭೇಟಿಯಾಗಲಿ ಇರಲಿಲ್ಲ. It was while he was coming, he had an encounter with the Lord, and he has shown that ladder, and God has given him promises about bringing him back safely. ಆತನು ತನ್ನ ಅಣ್ಣನಿಂದ ಓಡಿ ಬರುವಾಗ ದೇವರು ಆತನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಆ ನಿಚ್ಚಣಿಗೆ ಅಥವಾ ಏಣಿಯ ಕನಸಿನ ಮೂಲಕ ಮಾತನಾಡುವವನಾಗಿ ನಾನು ನಿನ್ನೊಂದಿಗಿದ್ದೇನೆ, ನಾನು ನಿನ್ನನ್ನ ಕಾಯುತ್ತೇನೆ, ನಿನ್ನ ಅಭಿವೃದ್ಧಿ ಪಡಿಸುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದನು. You and I, each one of us should have a personal encounter with God. We cannot just go by our parents' faith or our grandparents' faith. You and I should be personally come to have a relationship with the Lord. That's what Jacob saw at Bethel. ನಾನು ನೀವು ದೇವರೊಟ್ಟಿಗೆ ವೈಯಕ್ತಿಕವಾದ ಸಂಬಂಧವನ್ನ ಹೊಂದಿದವರಾಗಿರಬೇಕು. ನನ್ನ ತಂದೆ ಅಥವಾ ನನ್ನ ತಾಯಿಯ ನಂಬಿಕೆಯಲ್ಲಿ ನಾನು ಜೀವಿಸುತ್ತೇನೆ ಎಂಬುದಾಗಿ ನಾವಿರ್ಲಿಕ್ಕೆ ಸಾಧ್ಯವಿಲ್ಲ. ಅದನ್ನೇ ಬೇತೇಲಿನಲ್ಲಿ ಯಾಕೋಬನು ಕಲಿತುಕೊಂಡಿದ್ದನು. God want Jacob and family to get out from the place of idolatry, like Abraham was asked to leave Ur because of the idolatry. ದೇವರು ಈಗ ಯಾಕೋಬನನ್ನ ಆತನ ಕುಟುಂಬವನ್ನ ಅವಿಗ್ರಹ ಆರಾಧನೆಯ ಸ್ಥಳವಾಗಿದ್ದಂತಹ ಲಾಬಾನನ ಆ ಸ್ಥಳವನ್ನ ಬಿಟ್ಟು ಬರಬೇಕೆಂಬುದಾಗಿ ಹೇಳುತ್ತಿದ್ದಾನೆ. ಯಾವ ರೀತಿಯಲ್ಲಿ ವಿಗ್ರಹ ಆರಾಧನೆಯ ಸ್ಥಳವಾಗಿದ್ದಂತ ಊರ್ ದೇಶವನ್ನು ಬಿಟ್ಟು ಬರಬೇಕೆಂಬುದಾಗಿ ಅಬ್ರಹಾಮನಿಗೆ ಹೇಳಿದನು, ಅದೇ ರೀತಿಯಲ್ಲಿ ಯಾಕೋಬನಿಗೂ ಹೇಳುತ್ತಿದ್ದಾನೆ. Laban had knowledge about Abraham, his call, Isaac, and Jacob was with him for 20 years. Still there was no change in Laban's nor faith about God. ಲಾಬಾನನ ಜೀವಿತದಲ್ಲಿ, ಅಬ್ರಹಾಮನ ಜೀವಿತದಲ್ಲಿ, ಈಸಾಕನ ಜೀವಿತದಲ್ಲಿ ದೇವರು ಮಾಡಿದ ಅದ್ಭುತಗಳ ಅರಿವು ಲಾಬಾನನಿಗಿತ್ತು. ಅದೇ ರೀತಿಯಲ್ಲಿ ಯಾಕೋಬನನ್ನ ದೇವರು ಹೇಗೆ ಅಭಿವೃದ್ಧಿ ಪಡಿಸಿದನು. 20 ವರ್ಷಗಳ ಕಾಲ ಯಾಕೋಬನು ಅವನೊಟ್ಟಿಗಿದ್ದರೂ ಸಹ ನಿಜ ದೇವರನ್ನು ಲಾಬಾನನು ತಿಳುಕೊಳ್ಳಲಿಲ್ಲ. Jacob, this is something sad about Jacob. He lived in this house for 20 years, but that didn't make any real fear of God or faith in Laban's life. ಇದೇ ಒಂದು ದುಃಖದ ಸಂಗತಿಯಾಗಿದೆ. ಏನಂದ್ರೆ ಯಾಕೋಬನು ಲಾಬಾನನ ಮನೆಯಲ್ಲಿ 20 ವರ್ಷ ಜೀವಿಸಿದರೂ ಸಹ ಲಾಬಾನನಲ್ಲಿ ಯಾವ ಬದಲಾವಣೆಯೂ ಉಂಟಾಗಲಿಲ್ಲ. But in contrast, when you come to the book of Ruth, Naomi, even though Elimelech and Naomi left Bethlehem, went to Moab, even though hard things happened in their life, Ruth was influenced by the life of Naomi and her God. ಇದಕ್ಕೆ ತದ್ವಿರುದ್ಧವಾಗಿ ನಾವು ರೂತಳ ಪುಸ್ತಕದಲ್ಲಿ ಬರುವಾಗ ನವೋಮಿ ಮತ್ತು ಎಲಿಮೆಲೆಕನು ಅವರು ಬೇತೇಲನ್ನ ಬಿಟ್ಟು ಅವರು ಮೋವಾಬ್ ದೇಶಕ್ಕೆ ಹೋದಾಗ್ಯೂ ಸಹ ಬೆತ್ಲೆಹೇಮನ್ನ ಬಿಟ್ಟು ಅವರು ಮೋವಾಬ್ ದೇಶಕ್ಕೆ ಹೋದಾಗ್ಯೂ ಸಹ ಅವರ ಜೀವಿತವು ರೂತಳ ಜೀವಿತದಲ್ಲಿ ಬದಲಾವಣೆ ತರುವುದನ್ನು ನಾವು ನೋಡುತ್ತೇವೆ. That's why Ruth was telling that to Naomi, your God is my God, your people my people. What an influence. Moab were idol worshippers, but Ruth was influenced in spite of all the pain and challenges in their family. Naomi, that mother-in-law, had an influence on Ruth. We don't see that in Jacob in Laban's house. ಆದರೆ ಅಲ್ಲಿ ರೂತಳು ನವೋಮಿಗೆ ಹೇಳುವುದನ್ನು ನಾವು ನೋಡುತ್ತೇವೆ. ನಿನ್ನ ದೇವರೇ ನನ್ನ ದೇವರು, ನೀನಿರುವ ಸ್ಥಳದಲ್ಲಿಯೇ ನಾನಿರಬೇಕು ಎಂಬುದಾಗಿ ಆಕೆ ಹೇಳುವುದನ್ನು ನಾವು ನೋಡುತ್ತೇವೆ. ಆಕೆಯು ಮೋವಾಬ್ ದೇಶದಲ್ಲಿ ವಿಗ್ರಹ ಆರಾಧನೆಯ ಸ್ಥಳದಲ್ಲಿ ಇದ್ದರೂ ಸಹ ಆಕೆಯ ಅತ್ತೆಯಾದಂತಹ ನವೋಮಿಯ ಜೀವಿತವು ಆಕೆಯಲ್ಲಿ ಬದಲಾವಣೆಯನ್ನ ತಂದಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಅದೇ ನಿಮ್ಮ ಜೀವಿತದಲ್ಲಿಯೂ ಆಗಬೇಕಾದ ಸಂಗತಿಯಾಗಿದೆ. But in Jacob's influence was not there because he was also a deceiver and a tricker, you know. ಆದರೆ ಇಲ್ಲಿ ಯಾಕೋಬನ ಜೀವಿತವು ಲಾಬಾನನ ಮೇಲೆ ಯಾವುದೇ ಪ್ರಭಾವವನ್ನು ಬೀರಲಿಲ್ಲ. ಯಾಕಂದ್ರೆ ಆತನು ಸಹ ಮೋಸಗಾರನಾಗಿದ್ದನು. ಆದ ಕಾರಣವೇ ಆತನ ಜೀವಿತ ಪ್ರಭಾವವನ್ನು ಬೀರಲಿಲ್ಲ. Let me ask you, what is our influence in our home, in our neighborhood, in our workplace? Does people know that we are children of God? Do they have an impact from our faith and our life? Very important question to ask each one of us. ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸುತ್ತೇನೆ. ಏನೆಂದರೆ ನಮ್ಮ ನೆರೆಹೊರೆಯವರು, ನಾವು ಕೆಲಸ ಮಾಡುವಂತಹ ಸ್ಥಳದಲ್ಲಿರುವಂತಹ ನಮ್ಮ ಜೊತೆ ಕೆಲಸದವರು, ಅವರಿಗೆ
ನಾವು ದೇವರ ಮಕ್ಕಳು ವಿಶ್ವಾಸಿಗಳು ಎಂಬುದಾಗಿ ತಿಳಿದಿದೆಯಾ? ಮತ್ತು ನಿನ್ನ ಪ್ರಭಾವವು ಅಂತಹ ಸ್ಥಳಗಳಲ್ಲಿ ಹೇಗಿದೆ ಎಂಬುದನ್ನು ಪರೀಕ್ಷಿಸಿಕೊಳ್ಳೋಣ. Okay, let's read verse 14 and 15. 14 ಮತ್ತು 15ನೇ ವಚನವನ್ನು ಓದಿಕೊಳ್ಳೋಣ. ಯಾಕೋಬನು ಈ ಮಾತುಗಳನ್ನಾಡಿದಾಗ ರಾಹೇಲಳು ಮತ್ತು ಲೇಯಳು, ನಮ್ಮ ತಂದೆಯ ಮನೆಯಲ್ಲಿ ನಮಗೆ ಪಾಲು ಬಾಧ್ಯತೆಯು ಇನ್ನೇನಿದೆ? ಅವನು ನಮ್ಮನ್ನು ಅನ್ಯರೆಂದು ಎಣಿಸುತ್ತಾನಲ್ಲ. ಅವನು ನಮ್ಮನ್ನು ಮಾರಿ ನಮ್ಮ ಮೂಲಕ ಸಿಕ್ಕಿದ ದ್ರವ್ಯವನ್ನು ತಾನೇ ನುಂಗಿಬಿಟ್ಟನು. Now the daughters are telling Jacob that their father has not done what is right. They also have a right, even though they are daughters, they have a right in Laban's property. ಈಗ ಯಾಕೋಬನ ಹೆಂಡತಿಯಂದಿರು ಯಾಕೋಬನಿಗೆ ಹೇಳುವುದನ್ನು ನಾವು ನೋಡುತ್ತೇವೆ. ಏನೆಂದರೆ, ಅವರ ತಂದೆಯಾದಂತಹ ಲಾಬಾನನು ಅವರಿಗೆ ಹಕ್ಕಿನಿಂದ ಸಿಕ್ಕಬೇಕಾದಂತಹ ಆಸ್ತಿಯನ್ನ ಕೊಡಲಿಲ್ಲ, ತಮಗೆ ಮೋಸ ಮಾಡಿದ್ದಾನೆ ಎಂಬುದಾಗಿ ಅವರು ಸಹ ಹೇಳುತ್ತಿದ್ದಾರೆ. Look at the testimony of the daughters about their father. ತಂದೆಯ ಕುರಿತಾಗಿ ಹೆಣ್ಣು ಮಕ್ಕಳು ಹೇಳುತ್ತಿರುವಂತಹ ಈ ಸಾಕ್ಷಿಯನ್ನ ಗಮನಿಸಿರಿ. Even many Christians cannot be trusted with money. When Laban became very rich, he became very greedy and he doesn't care about anybody else. ಇಂದು ನಾವು ಅನೇಕ ಕ್ರೈಸ್ತರನ್ನ ಹಣದ ವಿಷಯದಲ್ಲಿ ನಂಬಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಹಣವು ಬಂದಾಗ ಲಾಬಾನನು ದುರಾಶೆ ಉಳ್ಳವನಾದನು ಎಂಬುದಾಗಿ ನಾವು ನೋಡುತ್ತೇವೆ. Many Christian ministries and the leaders in the ministry, they become very rich and they become very selfish. ಅನೇಕ ಕ್ರೈಸ್ತ ಸೇವಕರುಗಳನ್ನ ಮತ್ತು ಸೇವೆಗಳನ್ನ ನಾವು ನೋಡುವಾಗ ಹಣವು ಅವರಿಗೆ ಬರಲಿಕ್ಕೆ ಶುರು ಮಾಡಿದಾಗ ಅವರು ದುರಾಶೆ ಉಳ್ಳವರಾಗುತ್ತಾರೆ. Verse 16 also, read 16. 16ನೇ ವಚನವನ್ನು ಸಹ ಓದಿರಿ. ದೇವರು ನಮ್ಮ ತಂದೆಯಿಂದ ತೆಗೆದ ಆಸ್ತಿಯೆಲ್ಲ ನಮಗೂ ನಮ್ಮ ಮಕ್ಕಳಿಗೂ ಬಂತಲ್ಲ, ಆದದ್ದರಿಂದ ದೇವರು ನಿನಗೆ ಹೇಳಿದಂತೆಯೇ ಮಾಡು ಎಂದು ಉತ್ತರ ಕೊಟ್ಟರು. See, these women, Leah and Rachel, need to be admired. ಈ ಹೆಣ್ಣು ಮಕ್ಕಳನ್ನ ಅಂದರೆ ಲೇಯಳು ಮತ್ತು ರಾಹೇಲಳನ್ನ ನಾವು ನಿಜವಾಗಿಯೂ ಮೆಚ್ಚಲೇಬೇಕು. They are in unity with their husbands, telling whatever God wants you to do it. We are with you. ಅವರು ತಮ್ಮ ಗಂಡನೊಟ್ಟಿಗೆ ಏಕ ಮನಸ್ಸುಳ್ಳವರಾಗಿರುವುದನ್ನು ನಾವು ನೋಡುತ್ತೇವೆ. ದೇವರು ನಿನಗೆ ಏನು ಮಾಡಬೇಕೆಂಬುದಾಗಿ ಹೇಳಿದ್ದಾನೋ ಮಾಡು, ನಾವು ನಿನ್ನೊಟ್ಟಿಗಿದ್ದೇವೆ. How wonderful if the husband and wife have such unity, such oneness. ಗಂಡ ಹೆಂಡತಿ ಎಂದಿರು ಇಂತಹ ಏಕತೆಯನ್ನ ಹೊಂದಿರುವುದಾದರೆ, ಏಕ ಮನಸ್ಸುಳ್ಳವರಾಗಿರುವುದಾದರೆ ಎಷ್ಟು ಸುಂದರವಾದದ್ದು ನೋಡಿರಿ. Unfortunately, in many homes it's not like that. ಆದರೆ ನಾವು ನೋಡುವಾಗ ಅನೇಕ ಕುಟುಂಬಗಳಲ್ಲಿ ಈ ರೀತಿ ಇಲ್ಲ, ಅದು ದುಃಖದ ಸಂಗತಿ. Many believers' homes are divided. The husband goes one way, the wife goes one way, just like Nabal and Abigail's family. ಅನೇಕ ವಿಶ್ವಾಸಿಗಳ ಜೀವಿತವು ಸಹ ಮುರಿದಂತ ಜೀವಿತವನ್ನು ನಾವು ನೋಡುತ್ತೇವೆ. ಕುಟುಂಬಗಳು ಮನೆಯಲ್ಲಿ ಗಂಡನು ಒಂದು ತೀರ್ಮಾನವನ್ನು ಮಾಡುವುದಾದ್ರೆ ಹೆಂಡತಿ ಒಂದು ತೀರ್ಮಾನ. ನಾಬಾಲ್ ಮತ್ತು ಅಬಿಗೈಲಳ ಜೀವಿತದಲ್ಲಿ ಹೇಗೆ ಇತ್ತೋ ಹಾಗೆ ಇರುವಂತದನ್ನ ನಾವು ನೋಡುತ್ತೇವೆ. Even though he was from Caleb's family, but he was a greedy, selfish man. ನಾಬಾಲ್ನ ಕುರಿತಾಗಿ ನೋಡುವಾಗ ಆತನು ಕಾಲೇಬನ ಸಂತಾನಕ್ಕೆ ಸೇರಿದವನಾದರೂ ಸಹ ಆತನು ಒಬ್ಬ ಸ್ವಾರ್ಥ ಮತ್ತು ದುರಾಶೆಯ ವ್ಯಕ್ತಿಯಾಗಿದ್ದನು. But Abigail was a wise woman and she was discerning woman. ಆದರೆ ಅಬಿಗೈಲಳು ಬುದ್ಧಿವಂತೆಯಾದ ಹೆಂಗಸಾಗಿದ್ದಳು ಮತ್ತು ಎಲ್ಲವನ್ನ ವಿವೇಚಿಸುವಂತಹ ಸ್ತ್ರೀಯಾಗಿದ್ದಳು. God wants our families to be like Aquila and Priscilla's family. They were in unity in everything. ಆದರೆ ದೇವರು ನಮ್ಮ ಕುಟುಂಬವನ್ನ ಅಕ್ವಿಲಾ ಮತ್ತು ಪ್ರಿಸ್ಸಿಲ್ಲರ ಜೀವಿತದ ರೀತಿಯಲ್ಲಿ ಇರಬೇಕೆಂಬುದಾಗಿ ಬಯಸುತ್ತಾನೆ. ಅವರ ಕುಟುಂಬವನ್ನು ನೋಡುವಾಗ ಗಂಡ ಹೆಂಡಿರಾದಂತಹ ಅವರು ಎಲ್ಲಾ ವಿಷಯಗಳಲ್ಲಿ ಏಕ ಮನಸ್ಸುಳ್ಳವರಾಗಿದ್ದರು. Many God's servants in their ministry, they had problem between husband and wife. Husband had one vision, the wife had another one. Example is William Carey, the great missionary who came to India many years back.
His wife had no unity with him in the ministry in India. Of course, India was in a very backward condition those days. William Carey was willing to suffer everything, but his wife, when she came here from England, she couldn't adjust to the life in India. ಅನೇಕ ಸೇವಕರ ಜೀವಿತಗಳಲ್ಲಿಯೂ ಸಹ ಇದೇ ರೀತಿಯಲ್ಲಿ ಭಿನ್ನ ಮನಸ್ಸು ಅಥವಾ ಎರಡು ಮನಸ್ಸುಗಳಿರುವುದನ್ನು ನಾವು ನೋಡ್ತೇವೆ. ಉದಾಹರಣೆಗೆ ವಿಲಿಯಂ ಕೇರಿ ದೇವರ ಸೇವಕರು ಅವರು ಭಾರತಕ್ಕೆ ಬರುವಾಗ ಆ ವಿಲಿಯಂ ಕೇರಿ ಅವರ ಜೀವಿತದಲ್ಲಿ ಉದ್ದೇಶ ಬೇರೆ ಇತ್ತು, ಆದರೆ ಅವರ ಹೆಂಡತಿಯ ಆಲೋಚನೆ ಬಯಕೆಗಳೇ ಬೇರೆ ಆಗಿದ್ದವು ಎಂಬುದಾಗಿ ನಾವು ನೋಡ್ತೇವೆ. ವಿಲಿಯಂ ಕೇರಿ ಅವರು ಅಷ್ಟು ದೊಡ್ಡ ಸೇವಕರಾಗಿದ್ದು ಅವರು ಭಾರತಕ್ಕೆ ಬಂದು ಆ ಭಾರತ ಆಗ ಅಭಿವೃದ್ಧಿ ಹೊಂದಿರದ ರಾಷ್ಟ್ರವಾಗಿತ್ತು. ಎಲ್ಲ ಪರಿಸ್ಥಿತಿಗಳಲ್ಲಿಯೂ ನಾನು ಹೊಂದಿಕೊಳ್ಳುತ್ತೇನೆ ಎಂಬಂತಹ ಮನಸ್ಸಿನಿಂದ ಇಲ್ಲಿ ಕಷ್ಟವನ್ನೇ ಅನುಭವಿಸಲಿಕ್ಕೆ ಬಂದರು. ಆದರೆ ಇಂಗ್ಲೆಂಡ್ ದೇಶದಿಂದ ಬಂದಂತಹ ಅವರ ಹೆಂಡತಿ ಇಲ್ಲಿಯ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳಲಾಗಲಿಲ್ಲ. So it's always good. So Leah and Rachel is telling, whatever God wants you to do it. We are with you. How wonderful that will be if every couple are like that. ಆದ್ದರಿಂದ ಲೇಯ ಮತ್ತು ರಾಹೇಲನ್ನು ನೋಡುವಾಗ ಯಾಕೋಬನಿಗೆ ದೇವರು ನಿನಗೆ ಏನು ಹೇಳುತ್ತಾನೋ ಅದನ್ನು ಮಾಡು, ನಾವು ನಿನ್ನೊಟ್ಟಿಗಿರುತ್ತೇವೆ ಎಂಬುದಾಗಿ ಭರವಸೆಯನ್ನು ಧೈರ್ಯವನ್ನು ಕೊಡುತ್ತಿದ್ದಾರೆ. ಅದೇ ಪ್ರತಿಯೊಂದು ಕುಟುಂಬದಲ್ಲಿಯೂ ಇಂತಹದ್ದೇ ಏಕಮನಸ್ಸುಳ್ಳವರಾಗಿರುವುದಾದರೆ ಗಂಡ ಹೆಂಡಿರು ಎಷ್ಟು ಸುಂದರವಾದಂತಹ ಕುಟುಂಬವಲ್ಲವೇ? For spiritual things there should be unity, not like Ananias and Sapphira. They had unity for lying. That's not what we are talking about. We are talking about spiritual unity with a vision to serve God. ಆತ್ಮೀಕ ವಿಷಯಗಳಲ್ಲಿ ನಾವು ಏಕಮನಸ್ಸುಳ್ಳವರಾಗಿರಬೇಕು ಎಂಬುದಾಗಿ ನಾನು ಹೇಳುತ್ತಿದ್ದೇನೆ. ಅನನೀಯ ಸಫೈರಳ ರೀತಿಯಲ್ಲ. ಅನನೀಯ ಸಫೈರರು ಅವರು ಸುಳ್ಳು ಹೇಳಲಿಕ್ಕೆ ಒಡಂಬಡಿಕೆಯನ್ನು ಮಾಡಿಕೊಂಡು ಏಕಮನಸ್ಸುಳ್ಳವರಾಗಿದ್ದರು. ಆದರೆ ನಾವು ಆ ರೀತಿ ಇರಬಾರದು. ಬದಲಾಗಿ ಸೇವಾ ಕಾರ್ಯಗಳಲ್ಲಿ ಆತ್ಮೀಕ ವಿಷಯಗಳಲ್ಲಿ ನಾವು ಏಕಮನಸ್ಸುಳ್ಳವರಾಗಿರಬೇಕು. In Luke chapter 1 verse 6 we read about Zachariah and Elizabeth. They both were righteous before God. ಲೂಕನ ಸುವಾರ್ತೆ 1ನೇ ಅಧ್ಯಾಯ 6ನೇ ವಚನಕ್ಕೆ ಬರುವಾಗ ಅಲ್ಲಿ ನಾವು ಜಕರಿಯ ಮತ್ತು ಎಲಿಜಬೆತಳ ಕುರಿತಾಗಿ ನಾವು ಓದುತ್ತೇವೆ. ಅಲ್ಲಿ ಅವರಿಬ್ಬರು ಏಕಮನಸ್ಸುಳ್ಳವರಾಗಿದ್ದರು ಎಂಬುದಾಗಿ ನಾವು ಓದುತ್ತೇವೆ. Verse 17 to 19 please read. 17ರಿಂದ 19ನೇ ವಚನಗಳವರೆಗೆ ದಯಮಾಡಿ ಓದಿರಿ. ಆಗ ಯಾಕೋಬನು ತನ್ನ ಮಕ್ಕಳನ್ನು ಹೆಂಡತಿಯರನ್ನು ಒಂಟೆಗಳ ಮೇಲೆ ಹತ್ತಿಸಿ ತಾನು ಗಳಿಸಿಕೊಂಡಿದ್ದ ಎಲ್ಲಾ ಆಸ್ತಿಯನ್ನು ಪದ್ದನ್ ಅರಂ ದೇಶದಲ್ಲಿ ಸಂಪಾದಿಸಿಕೊಂಡಿದ್ದ ಎಲ್ಲಾ ಪಶುಗಳನ್ನು ತೆಗೆದುಕೊಂಡು ಕನಾನ್ ದೇಶಕ್ಕೆ ತನ್ನ ತಂದೆಯಾದ ಇಸಾಕನ ಬಳಿಗೆ ಹೋಗುವುದಕ್ಕಾಗಿ ಹೊರಟನು. ಲಾಬಾನನು ತನ್ನ ಕುರಿಗಳ ಉಣ್ಣೆಯನ್ನು ಕತ್ತರಿಸುವುದಕ್ಕೋಸ್ಕರ ಹೋಗಿದ್ದನು. ಹೀಗಿರುವಲ್ಲಿ ರಾಹೇಲಳು ತನ್ನ ತಂದೆಯ ಮನೆಯಲ್ಲಿದ್ದ ವಿಗ್ರಹಗಳನ್ನು ಕದ್ದುಕೊಂಡಳು. ಅದಲ್ಲದೆ ಯಾಕೋಬನು Yes. It is interesting to note that Jacob now lives in a hurry, just like when he left his home 20 years back. ಈ ವಿಷಯವನ್ನ ನೋಡುವಾಗ ಇದು ಸ್ವಾರಸ್ಯಕರ ಎನ್ನಿಸುತ್ತದೆ. ಏನಂದ್ರೆ 20 ವರ್ಷಗಳ ಹಿಂದೆ ತನ್ನ ತಂದೆಯ ಮನೆಯನ್ನ ಹೇಗೆ ತರಾತುರಿಯಲ್ಲಿ ಆತುರಾತುರವಾಗಿ ಬಿಟ್ಟು ಬಂದನು, ಅದೇ ರೀತಿಯಲ್ಲಿ ಈಗ ಯಾಕೋಬನು ಲಾಬಾನನ ಮನೆಯನ್ನ ತರಾತುರಿಯಿಂದ ಬಿಡುತ್ತಿದ್ದಾನೆ. That time he was running away with fear of his brother. ಆ ಸಮಯದಲ್ಲಿ ತನ್ನ ಅಣ್ಣನ ಭಯದಿಂದ ಆತನು ಓಡಿ ಹೋಗುತ್ತಿದ್ದನು. Now it is the fear of his father-in-law. ಆದರೆ ಇಲ್ಲಿ ಈಗ ತನ್ನ ಮಾವನ ಮೇಲೆ ಭಯದಿಂದ ಓಡುತ್ತಿದ್ದಾನೆ. Earlier it was his fault because now it is not mainly his fault, it was Laban's fault. ಈ ಹಿಂದೆ ಆತನ ತಪ್ಪಿನಿಂದ ಆತನು ಓಡಿ ಬಂದಿದ್ದನು, ಆದ್ರೆ ಈಗ ಈತನ ತಪ್ಪಿಲ್ಲ, ಬದಲಾಗಿ ಲಾಬಾನನ ತಪ್ಪಿನಿಂದಾಗಿ ಈತನು ಓಡಿ ಹೋಗುತ್ತಿದ್ದಾನೆ. Then we see Rachel stealing the images of her father's home of idolatry. ನಾವು ನೋಡುತ್ತೇವೆ ನಂತರ ರಾಹೇಲಳು ತನ್ನ ತಂದೆಯ ಮನೆಯಿಂದ ಕೆಲವು ವಿಗ್ರಹಗಳನ್ನ ಕದ್ದುಕೊಳ್ಳುವುದನ್ನು ನಾವು ನೋಡುತ್ತೇವೆ. God don't want Jacob, like I told before, God don't want Jacob and his sons children to live in this kind of a home. ದೇವರು ನಾನು ಈಗಾಗಲೇ ಹೇಳಿದ ಹಾಗೆ ಇಂತಹ ಕುಟುಂಬದ ಪರಿಸ್ಥಿತಿಯಲ್ಲಿ, ಮನೆಯ ಪರಿಸ್ಥಿತಿಯಲ್ಲಿ ಯಾಕೋಬನಾಗ್ಲಿ ಆತನ ಮಕ್ಕಳಾಗಲಿ ಬೆಳೆಯಬಾರದು ಎಂಬುದಾಗಿ ದೇವರು ಬಯಸಿದನು.
Rachel was brought up in a home of idolatry. ರಾಹೇಲಳು ಒಂದು ವಿಗ್ರಹಾರಾಧನೆಯ ಕುಟುಂಬದಲ್ಲಿ ಅವಳು ಬೆಳೆದ ಹೆಣ್ಣು ಮಗಳಾಗಿದ್ದಳು. Jacob did not grew up in such a house. Isaac's house was not a place of idolatry. ಆದರೆ ಯಾಕೋಬನು ತನ್ನ ತಂದೆಯ ಮನೆಯಾದ ಈಸಾಕನ ಮನೆಯಲ್ಲಿ ಅಂತಹ ವಿಗ್ರಹಾರಾಧನೆಯ ಸ್ಥಳದಲ್ಲಿ ಆತನು ಇರಲಿಲ್ಲ. So Rachel wanted to take her gods with her. ಆದ್ದರಿಂದ ರಾಹೇಲಳು ತನ್ನ ದೇವರುಗಳನ್ನು ಸಹ ಜೊತೆಗೆ ತೆಗೆದುಕೊಂಡು ಹೋಗಬೇಕು ಎಂಬುದಾಗಿ ಬಯಸಿದಳು. Jacob was running away in both time. ಯಾಕೋಬನು ಎರಡೂ ಸಮಯಗಳಲ್ಲಿ ಆತನು ಓಡಿ ಹೋಗುತ್ತಿದ್ದನು. But he realized he couldn't run away from God. ಆದರೆ ದೇವರಿಂದ ತಪ್ಪಿಸಿಕೊಂಡು ಓಡಿ ಹೋಗಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನ ಆತನು ಅರ್ಥ ಮಾಡಿಕೊಳ್ಳಲಿಲ್ಲ. Laban went to shear his sheep and Jacob waited for that time and then he ran away. ಲಾಬಾನನು ತನ್ನ ಕುರಿಗಳ ಹುಣ್ಣೆ ಕತ್ತರಿಸಲಿಕ್ಕೆ ಹೋಗುವಾಗ ಆ ಸಮಯವನ್ನು ಕಾಯ್ದುಕೊಂಡಿದ್ದಂತಹ ಯಾಕೋಬನು ಲಾಬಾನನ ಮನೆಯಿಂದ ಓಡಿ ಹೋದನು. Let's read 22 to 25. ಈಗ 20ರಿಂದ 25ರವರೆಗೆ ದಯಮಾಡಿ ಓದಿರಿ. ಅದಲ್ಲದೆ ಯಾಕೋಬನು ತಾನು ಹೋಗುತ್ತೇನೆಂದು ಅರಮ್ಯನಾದ ಲಾಬಾನಿಗೆ ತಿಳಿಸದೆ ಅವನನ್ನು ಮೋಸಗೊಳಿಸಿ ಓಡಿ ಹೋದನು. ಹೀಗೆ ಅವನು ತನ್ನ ಆಸ್ತಿಯನ್ನೆಲ್ಲ ತೆಗೆದುಕೊಂಡು ಓಡಿ ಹೋಗಿ ಎಫ್ರೋಟೈಸ್ ಮಹಾನದಿಯ ದಾಟಿ ಗಿಲ್ಯಾದ್ ಎಂಬ ಬೆಟ್ಟದ ಸೀಮೆಯ ದಾರಿಯನ್ನು ಹಿಡಿದನು. ಯಾಕೋಬನು ಓಡಿ ಹೋದ ವರ್ತಮಾನವು 3ನೇ ದಿನದಲ್ಲಿ ಲಾಬಾನನಿಗೆ ತಿಳಿದು ಬರಲು ಅವನು ತನ್ನ ಬಂಧು ಜನರನ್ನು ಕೂಡಿಕೊಂಡು 7 ದಿನ ಪ್ರಯಾಣ ಮಾಡಿ ಯಾಕೋಬನನ್ನು ಹಿಂದಟ್ಟಿ ಗಿಲ್ಯಾದ್ ಬೆಟ್ಟದ ಸೀಮೆಯಲ್ಲಿ ಅವನನ್ನು ಸಂಧಿಸಿದನು. ಆದರೆ ರಾತ್ರಿಯಲ್ಲಿ ದೇವರು ಅರಮ್ಯನಾದ ಲಾಬಾನನ ಕನಸಿನಲ್ಲಿ ಬಂದು, ನೋಡಿಕೋ, ನೀನು ಯಾಕೋಬನಿಗೆ ಏನು ಅನ್ನಬೇಡ ಎಂದು ಹೇಳಿದನು. ಲಾಬಾನನು ಯಾಕೋಬನನ್ನು ಸಂಧಿಸಿದಾಗ ಯಾಕೋಬನು ಬೆಟ್ಟದಲ್ಲಿ ತನ್ನ ಗುಡಾರವನ್ನು ಹಾಕಿಸಿದನು. ಲಾಬಾನನು ತನ್ನವರೊಡನೆ ಅದೇ ಗಿಲ್ಯಾದ್ ಬೆಟ್ಟದಲ್ಲಿ ಗುಡಾರವನ್ನು ಹಾಕಿಸಿದನು. A 3 days journey, Jacob and his family has covered a long distance because he was running away. ಆತನು ಓಡಿ ಹೋಗುತ್ತಿದ್ದ ಕಾರಣ 3 ದಿನದ ಪ್ರಯಾಣ ಅಂದರೆ ಸುಮಾರು ಎಷ್ಟೋ ದೂರವನ್ನ ಯಾಕೋಬನು ಆತನ ಕುಟುಂಬದವರು ಕ್ರಮಿಸಿದ್ದರು. Finally, Laban got the news and he and his close ones pursue Jacob, and after 7 days they catch up with Jacob. ಲಾಬಾನನಿಗೆ ಈ ಸುದ್ದಿಯು ತಿಳಿದಾಗ ಆತನು ಆತನ ಕುಟುಂಬದವರು ಅವರು 7 ದಿನದಷ್ಟು ಪ್ರಯಾಣ ಮಾಡಿ ಯಾಕೋಬನನ್ನ ಕಟ್ಟಕಡೆಗೆ ಸಂಧಿಸುವುದನ್ನ ನಾವು ನೋಡ್ತೇವೆ. He didn't come for good, he came as an angry man to revenge. ಈಗ ಲಾಬಾನನು ಒಳ್ಳೆಯದನ್ನ ಮಾಡಲಿಕ್ಕೆ ಬರುತ್ತಿಲ್ಲ, ಬದಲಾಗಿ ಕೋಪ ಉಳ್ಳಂತಹ ಮನುಷ್ಯನಾಗಿ ತಾನು ಮುಯ್ಯಿ ತೀರಿಸಲಿಕ್ಕಾಗಿ ಈಗ ಬಂದಿದ್ದಾನೆ. Because his profit is gone. ಅದಕ್ಕೆ ಮುಖ್ಯ ಕಾರಣವೇನೆಂದರೆ ಈಗ ಆತನಿಗೆ ಆಗುತ್ತಿದ್ದಂತಹ ಆ ಒಂದು ಪ್ರಾಫಿಟ್ ಅದು ಕಡಿಮೆ ಆಗ್ತಾ ಇದೆ. But God intervened, appeared to him and told him not to speak good or bad with Jacob. ಆದರೆ ದೇವರು ಇಲ್ಲಿ ಮಧ್ಯ ಪ್ರವೇಶಿಸುವುದನ್ನು ನಾವು ನೋಡುತ್ತೇವೆ. ಲಾಬಾನನ ಕನಸಿನಲ್ಲಿ ದೇವರು ಕಾಣಿಸಿಕೊಂಡು ಆತನಿಗೆ ಒಳ್ಳೆಯದನ್ನಾಗಲಿ ಕೆಟ್ಟದನ್ನಾಗಲಿ ಏನು ಹೇಳಬೇಡ ಎಂಬುದಾಗಿ ಲಾಬಾನನನ್ನ ಎಚ್ಚರಿಸಿದನು. Again we see God's intervention in the life of Jacob. ಇದಾದ ನಂತರ ಯಾಕೋಬನ ಜೀವಿತದಲ್ಲಿ ದೇವರ ಮಧ್ಯ ಪ್ರವೇಶಿಕೆಯನ್ನ ನಾವು ಎಲ್ಲಿಯೂ ಕಾಣುವುದಿಲ್ಲ. Verse 26 and 20. No, we see God is intervening whenever there is a crisis in Jacob's life. ಇದಾದ ನಂತರ ನಾವು ಯಾಕೋಬನ ಜೀವಿತದಲ್ಲಿ ಎಂತಹ ಕಠಿಣ ಪರಿಸ್ಥಿತಿಗಳು ಬಂದಾಗ ಮತ್ತೆ ದೇವರು ಆತನ ಜೀವಿತದಲ್ಲಿ ಮಧ್ಯ ಪ್ರವೇಶಿಸುವುದನ್ನು ನಾವು ಅನೇಕ ಕಡೆಗಳಲ್ಲಿ ನೋಡುತ್ತೇವೆ. Let's read 26 to 28. 26ರಿಂದ 28ನೇ ವಚನಗಳವರೆಗೆ ಓದಿಕೊಳ್ಳೋಣ. ಲಾಬಾನನು ಯಾಕೋಬನಿಗೆ, ಇದೇನು ನೀನು ಮಾಡಿದ್ದು? ನೀನು ನನ್ನ ಹೆಣ್ಣು ಮಕ್ಕಳನ್ನು ಯುದ್ಧದಲ್ಲಿ ಸೆರೆ ಹಿಡಿದವರಂತೆ ತೆಗೆದುಕೊಂಡು ನನಗೆ ಏನು ಹೇಳದೆ ಓಡಿ ಬಂದಿಯಲ್ಲ. ಯಾಕೆ ನನ್ನನ್ನು ಮೋಸಗೊಳಿಸಿ ಕಳ್ಳತನದಿಂದ ಬಂದಿ? ನನಗೆ ತಿಳಿಸಿದ್ದರೆ ನಾನು ಸಂಗೀತ ಮಾಡಿಸಿ
ಮುದ್ದಳೆ, ವೀಣೆ ಮುಂತಾದ ವಾದ್ಯಗಳೊಡನೆ ಸಂತೋಷದಿಂದ ನಿನ್ನ ಸಾಗ ಕಳಿಸುತ್ತಿದ್ದೆನು. ನನ್ನ ಹೆಣ್ಣು ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಮುದ್ದಿಡುವುದಕ್ಕಾದರೂ ಆಗದಂತೆ ಮಾಡಿದಿ. ನೀನು ಮಾಡಿದ್ದು ಹುಚ್ಚು ಕೆಲಸವೇ ಸರಿ. Listen to Uncle Laban's words. Do you believe that? ಲಾಬಾನನ ಮಾತುಗಳನ್ನ ಕೇಳುವಾಗ ಅದನ್ನು ನಂಬಲಿಕ್ಕೆ ಸಾಧ್ಯವೇ? He is very clever and he is very diplomatic. ಆತನು ಅತ್ಯಂತ ಚಾಲಾಕಿತನದಿಂದ ಮತ್ತು ಮಧ್ಯಸ್ಥಿಕೆಯ ರೀತಿಯಲ್ಲಿ ಮಾತನಾಡುತ್ತಿದ್ದಾನೆ. He is telling, I would have sent you with a party, and most likely he wouldn't have. But that is his words. He is a liar. ನಾನು ನಿಮಗೆ ಬೀಳ್ಕೊಡುಗೆ ಸಮಾರಂಭವನ್ನ ಏರ್ಪಡಿಸಿ ನಿಮ್ಮನ್ನ ಕಳುಹಿಸಿಕೊಡುತ್ತಿದ್ದನಲ್ಲ ಎಂಬುದಾಗಿ ಹೇಳ್ತಿದ್ದಾನೆ. ಆದರೆ ಆ ರೀತಿ ಆತನು ಮಾಡುತ್ತಿರಲಿಲ್ಲ, ಯಾಕಂದರೆ ಆತನು ಸುಳ್ಳುಗಾರನಾಗಿದ್ದಾನೆ. The words and actions need to match, but in Laban's life that was not true. ಯಾಕಂದ್ರೆ ನಮ್ಮ ಮಾತುಗಳಿಗೂ ನಮ್ಮ ನಡತೆಗೂ ತಾಳೆ ಇರಬೇಕು, ಸಾಮ್ಯವಿರಬೇಕು. ಆದರೆ ಲಾಬಾನನ ಜೀವಿತದಲ್ಲಿ ಹಾಗಿರಲಿಲ್ಲ. How sad it is if believers are like that. Laban we can understand, but believers, they say one thing, do one thing. There's a lot of lie today among believers. We have to be very, very careful. ಆದರೆ ವಿಶ್ವಾಸಿಗಳ ಜೀವಿತದಲ್ಲಿ ಹೀಗೆ ಇರುವಂತದ್ದು ಅದು ದುಃಖಕರವಾದಂತ ಸಂಗತಿ. ಲಾಬಾನನೇನೋ ಆತನು ಅನ್ಯ ಜನದವನಾಗಿದ್ದನು, ಆದರೆ ಇಂದು ವಿಶ್ವಾಸಿಗಳ ಜೀವಿತದಲ್ಲಿಯೂ ಸಹ ತಾವು ಹೇಳುವುದೊಂದಾದರೆ ಮಾಡುವುದೇ ಒಂದಾಗಿರುವುದನ್ನು ನಾವು ಕಾಣುತ್ತೇವೆ. God wants you and I to walk worthy of his calling. ಆದರೆ ದೇವರು ನನ್ನನ್ನ ನಿಮ್ಮನ್ನ ಆತನ ಕರೆಯುವಿಕೆಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕು ಎಂಬುದಾಗಿ ಬಯಸುತ್ತಾನೆ. Let's read up to verse 32, 28 to 32. 28ರಿಂದ 32ನೇ ವಚನಗಳವರೆಗೆ ಈಗ ಓದಿಕೊಳ್ಳೋಣ. ನನ್ನ ಹೆಣ್ಣು ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಮುದ್ದಿಡುವುದಕ್ಕಾದರೂ ಆಗದಂತೆ ಮಾಡಿದ್ದಿ. ನೀನು ಮಾಡಿದ ಹುಚ್ಚು ಕೆಲಸವೇ ಸರಿ. ನಿಮಗೆ ಕೇಡು ಮಾಡುವುದಕ್ಕೆ ನನ್ನಲ್ಲಿ ಸಾಮರ್ಥ್ಯ ಉಂಟು. ಆದರೆ ಹೋದ ರಾತ್ರಿಯಲ್ಲಿ ನಿಮ್ಮ ತಂದೆಯ ದೇವರು ಯಾಕೋಬನಿಗೆ ಏನು ಅನ್ನಬೇಡ ನೋಡಿಕೋ ಎಂದು ನನಗೆ ಎಚ್ಚರಿಸಿದನು. ಆದರೆ ತಂದೆಯ ಮನೆಗೆ ಹೋಗುವುದಕ್ಕೆ ನಿನಗೆ ಬಹಳ ಆಶೆ ಇರುವುದರಿಂದ ಹೋಗಬೇಕಾಯಿತು. ಅದಿರಲಿ, ನನ್ನ ದೇವರುಗಳು ಕದ್ದದ್ದು ಯಾಕೆ ಎಂದು ಹೇಳಿದನು. Now Laban is asking, yeah, I understand you have a desire to go back to your father's house. I understand that, but why did you steal my gods? ಲಾಬಾನನು ಹೇಳುತ್ತಿದ್ದಾನೆ, ನನಗೆ ಅರ್ಥವಾಗುತ್ತದೆ, ನೀನು ನಿನ್ನ ತಂದೆಯ ಮನೆಗೆ ಹಿಂತಿರುಗಿ ಹೋಗಬೇಕೆಂಬಂತ ಬಯಕೆಯಿಂದ ಬಂದಿದ್ದೀಯೇ, ಆದರೆ ನನ್ನ ಮನೆಯ ದೇವರುಗಳನ್ನ ಯಾಕೆ ಕದ್ದುಕೊಂಡಿ ಎಂಬುದಾಗಿ ಕೇಳುತ್ತಿದ್ದಾನೆ. He is also telling that your God appeared to me. It was never his God, okay? Even though he knew about Abraham, Isaac, and Jacob's God, but it never became his God. ಮತ್ತು ನಿನ್ನ ದೇವರು ನನಗೆ ಕನಸಿನಲ್ಲಿ ಬಂದು ಎಂಬುದಾಗಿ ಯಾಕೋಬನಿಗೆ ಹೇಳುವುದನ್ನು ನಾವು ನೋಡುತ್ತೇವೆ. ಆತನಿಗೆ ಅಬ್ರಹಾಮನ, ಈಸಾಕನ, ಯಾಕೋಬನ ದೇವರು ಎಂಬುದಾಗಿ ತಿಳಿದಿದ್ದರೂ ಸಹ ಆತನು ಯೆಹೋವನು ಆತನ ದೇವರಾಗಿರಲಿಲ್ಲ. Jacob didn't know that Rachel has stolen this. ಯಾಕೋಬನಿಗೆ ಗೊತ್ತಿರಲಿಲ್ಲ ರಾಹೇಲಳು ದೇವರುಗಳನ್ನ ಕದ್ದುಕೊಂಡು ಬಂದಿದ್ದಾಳೆ ಎಂಬುದಾಗಿ. Rachel is Jacob's favorite wife, but she was also a liar. ಯಾಕೋಬನಿಗೆ ಅತ್ಯಂತ ಪ್ರಿಯಳಾದಂತಹ ಹೆಂಡತಿಯಾಗಿದ್ದಳು ರಾಹೇಲಳು, ಆದರೆ ಆಕೆಯೂ ಸಹ ಸುಳ್ಳುಗಾತಿಯಾಗಿದ್ದಳು. She was most beautiful outside, but inside was something different. There's lying in this family. ಆಕೆಯು ನೋಡಲಿಕ್ಕೆ ಸುಂದರವಾಗಿದ್ದರೂ ಸಹ ಒಳಗಣ ಜೀವಿತ ನೋಡುವಾಗ ಆಕೆ ಸುಳ್ಳುಗಾರಳಾಗಿದ್ದಳು. ಆ ಕುಟುಂಬದಲ್ಲಿಯೇ ಆ ಸುಳ್ಳು ಎಂಬಂತದ್ದು ಇತ್ತು. Jacob did not know that this has happened. ಯಾಕೋಬನಿಗೆ ಗೊತ್ತಿರಲಿಲ್ಲ ಇದು ಸಂಭವಿಸಿದೆ ಎಂಬುದಾಗಿ. Read 33 to 35. ಈಗ 33ರಿಂದ ಅಂಕಲ್ 30-35 35 ವರೆಗೂ 30 to 35. ಆದರೆ ತಂದೆಯ ಮನೆಗೆ ಹೋಗುವುದಕ್ಕೆ ನಿನಗೆ ಬಹಳ ಆಶೆಯಿಂದ ಹೋಗಬೇಕಾಯಿತು. ಅದಿರಲಿ, ನನ್ನ ದೇವರುಗಳು ಕದ್ದಿದ್ದು ಯಾಕೆ ಎಂದು ಹೇಳಿದನು. ಅದಕ್ಕೆ ಯಾಕೋಬನು, ನೀನು ನಿನ್ನ ಹೆಣ್ಣು ಮಕ್ಕಳನ್ನು ಬಲಾತ್ಕಾರದಿಂದ ತೆಗೆದುಕೊಳ್ಳುವೆ ಎಂದು ಭಯಪಟ್ಟು ಹೀಗೆ ಹೊರಟು ಬಂದೆನು. ನಿನ್ನ ದೇವರುಗಳು ಯಾರ ಬಳಿಯಲ್ಲಿ ಸಿಕ್ಕುತ್ತವೆಯೋ ಅವನು ಸಾಯಲಿ. ನಮ್ಮ ಬಂಧುಗಳ ಎದುರಾಗಿ ನನ್ನ ಸೊತ್ತನ್ನು ಪರೀಕ್ಷಿಸಬಹುದು. ಅದಿರಲಿ,
ನಿನ್ನದೇನಾದರೂ ಸಿಕ್ಕಿದರೆ ಅದನ್ನು ತೆಗೆದುಕೋ ಎಂದು ಹೇಳಿದನು. ರಾಹೇಲಳು ಆ ದೇವರುಗಳನ್ನು ಕದ್ದದ್ದು ಯಾಕೋಬನಿಗೆ ತಿಳಿದಿರಲಿಲ್ಲ. ಲಾಬಾನನು ಯಾಕೋಬನ ಗುಡಾರದಲ್ಲಿಯೂ ಲೇಯಳ ಗುಡಾರದಲ್ಲಿಯೂ ಆ ಇಬ್ಬರು ದಾಸಿಯರ ಗುಡಾರದಲ್ಲಿಯೂ ಹುಡುಕಿದನು, ಆದರೂ ಅವನಿಗೇನು ಸಿಕ್ಕಲಿಲ್ಲ. ಲೇಯಳ ಗುಡಾರವನ್ನು ಬಿಟ್ಟು ರಾಹೇಲಳ ಗುಡಾರಕ್ಕೆ ಬಂದನು. ರಾಹೇಲಳ ಆ ವಿಗ್ರಹಗಳನ್ನು ತೆಗೆದುಕೊಂಡು ಒಂಟೆಯ ಸಬರದೊಳಗಿಟ್ಟು ಅವುಗಳ ಮೇಲೆ ಕೂತಿದ್ದಳು. ಲಾಬಾನನು ಗುಡಾರದೊಳಗಿದ್ದ ಸಾಮಾನನ್ನೆಲ್ಲ ಮುಟ್ಟಿ ಮುಟ್ಟಿ ನೋಡಿದರೂ ಅವುಗಳನ್ನು ಕಾಣಲಿಲ್ಲ. ರಾಹೇಲಳು ತನ್ನ ತಂದೆಗೆ, ಅಪ್ಪ, ನಾನು ನಿನ್ನ ಮುಂದೆ ಎದ್ದು ನಿಂತುಕೊಳ್ಳದೆ ಹೋದರೂ ಕೋಪಿಸಿಕೊಳ್ಳಬೇಡ, ನಾನು ಮುಟ್ಟಾಗಿದ್ದೇನೆ ಎಂದು ಹೇಳಿದ್ದರಿಂದ ಅವನು ಚೆನ್ನಾಗಿ ಹುಡುಕಿದರೂ ಆ ವಿಗ್ರಹಗಳನ್ನು ಕಂಡುಕೊಳ್ಳಲಿಲ್ಲ. Rachel is a very clever girl. ರಾಹೇಲಳು ಅತ್ಯಂತ ಯುಕ್ತಿಯುಳ್ಳಂತ ಹೆಣ್ಣಾಗಿದ್ದಳು. She is the daughter of her father. We can understand that, right? ಆಕೆಯು ತನ್ನ ತಂದೆಗೆ ತಕ್ಕ ಮಗಳಾಗಿದ್ದಳು. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಲ್ಲವೇ? And Jacob didn't know what was happening in the house. ಯಾಕೋಬನಿಗೆ ಗೊತ್ತಿರಲಿಲ್ಲ ಆತನ ಕುಟುಂಬದಲ್ಲಿ ಅಥವಾ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂಬುದಾಗಿ. And he was so sure that nobody in his family has stolen that. ಯಾಕೋಬನಿಗೆ ಇದು ಒಂದು ಭರವಸೆಯ ವಿಷಯವಾಗಿತ್ತು. ಏನಂದ್ರೆ ತನ್ನ ಮನೆಯಲ್ಲಿ ಯಾರೂ ಸಹ ಅದನ್ನ ಕದ್ದುಕೊಂಡಿರ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಂಬಿದ್ದನು. And Jacob was telling, you can do whatever action if you find it in any of my tent. ಮತ್ತು ಯಾಕೋಬನು ಹೇಳುತ್ತಿದ್ದಾನೆ, ನೀನು ನನ್ನ ಗುಡಾರಗಳಲ್ಲಿ ಅಥವಾ ಯಾರ ಬಳಿಯಲ್ಲಾದರೂ ಅದನ್ನ ಹೊಂದಿದರೆ ಅಥವಾ ಸಿಕ್ಕಿದರೆ ಏನು ಬೇಕಾದ್ರೂ ಮಾಡಬಹುದು ಎಂಬುದಾಗಿ ಹೇಳಿದನು. Verse 32 it says, if you find it in anyone, that person should not live. 32ನೇ ವಚನದಲ್ಲಿ ಯಾರ ಬಳಿಯಲ್ಲಿ ಅದು ಸಿಕ್ಕುತ್ತದೋ ಅವರು ಬದುಕಬಾರದು. You remember later in Exodus when Joseph was in Egypt, the brothers came to buy food grains from Egypt. You know what happened there? ನಂತರದ ಪುಸ್ತಕದಲ್ಲಿ ವಿಮೋಚನಾ ಕಾಂಡದಲ್ಲಿ ನಾವು ನೋಡುವಾಗ ಯೋಸೇಫನು ಐಗುಪ್ತ ದೇಶದಲ್ಲಿರುವಾಗ ಅಲ್ಲಿ ಬರಗಾಲದಲ್ಲಿ ಬೆಳೆಯನ್ನ ಅಥವಾ ಆಹಾರವನ್ನು ಕೊಂಡುಕೊಳ್ಳಲಿಕ್ಕೆ ಯೋಸೇಫನ ಅಣ್ಣಂದಿರು ಅಲ್ಲಿಗೆ ಬರುವಾಗ ಏನಾಯಿತು ಗೊತ್ತಾ? I'm sorry, not in Exodus, but in Genesis later chapters. ವಿಮೋಚನಾ ಕಾಂಡದಲ್ಲ, ಆದಿಕಾಂಡದಲ್ಲೇ ನಂತರದ ಅಧ್ಯಾಯಗಳಲ್ಲಿ ಇದು ಸಂಭವಿಸಿತು. And finally, Joseph demanded that they bring Benjamin with them. ಕಡೆಯದಾಗಿ ಯೋಸೇಫನು ನಿಮ್ಮೊಟ್ಟಿಗೆ ಬೆನ್ಯಾಮೀನನನ್ನ ಕರೆದುಕೊಂಡು ಬನ್ನಿರಿ ಎಂಬುದಾಗಿ ಷರತ್ತನ್ನ ವಿಧಿಸುತ್ತಾನೆ. And after that, when they were going back, Joseph has planted the silver cup in Benjamin's bag, and these brothers were so sure it was not with them. So the brothers said the same thing. If you find the silver cup in any of our bag, that person should not live. ಅವರು ಹಿಂತಿರುಗಿ ಹೋಗುವಾಗ ಯೋಸೇಫನು ಬೆನ್ಯಾಮೀನನ ಆ ಚೀಲದಲ್ಲಿ ಆ ಬೆಳ್ಳಿಯ ಬಟ್ಟಲನ್ನ ಇಟ್ಟಿದ್ದನು ಮತ್ತು ಅದನ್ನ ಹುಡುಕಲಿಕ್ಕೆ ಆತನ ಸೇವಕರು ಅವರನ್ನ ಹಿಂದಟ್ಟಿ ಬರುವಾಗ ಅವರ ಅಣ್ಣಂದಿರು ಏನಂದು ಹೇಳ್ತಾರೆ, ಯಾರ ಬಳಿಯಲ್ಲಿ ಪಾತ್ರೆ ಸಿಕ್ಕುತ್ತದೋ ಅವರು ಸಾಯಬೇಕು ಎಂಬುದಾಗಿ ಹೇಳುತ್ತಾರೆ. But they didn't know that it was in Benjamin's ಚೀಲ in the bag. ಅವರಿಗೆ ಗೊತ್ತಿರಲಿಲ್ಲ ಅದು ಬೆನ್ಯಾಮೀನನ ಚೀಲದಲ್ಲಿದೆ ಎಂಬುದಾಗಿ. Same way it was in Rachel's tent, and Rachel is supposed to die according to Jacob's word, but he didn't know. What a family! There's cheating and lying between husband and wife, and the truth is not there. ಅದೇ ರೀತಿಯಲ್ಲಿ ಯಾಕೋಬನ ಮಾತಿನ ಅನುಸಾರವಾಗಿ ರಾಹೇಲಳ ಗುಡಾರದಲ್ಲಿ ಆ ದೇವರುಗಳಿದ್ದರೂ ಸಹ ಸಿಕ್ಕಲಿಲ್ಲ. ಆದರೆ ಯಾಕೋಬನ ಮಾತಿನ ಅನುಸಾರವಾಗಿ ಆಕೆಯು ಸಾಯಬೇಕಾಯಿತು. ಆದರೆ ಇಲ್ಲಿ ಗಂಡ ಹೆಂಡತಿಯ ನಡುವೆ ಸುಳ್ಳು ಇರುವುದನ್ನು ನಾವು ನೋಡುತ್ತೇವೆ. ಅಂತ ದುಃಖದ ಸಂಗತಿ. Also, Rachel is deceiving her own father. ಮತ್ತು ರಾಹೇಲಳು ತನ್ನ ತಂದೆಯನ್ನೇ ಮೋಸ ಮಾಡುವುದನ್ನು ನಾವು ಕಾಣುತ್ತೇವೆ. Laban's sister Rebecca helped Jacob to deceive his father. Who uncle? Laban's sister, that is Jacob's mother.
Rebecca helped Jacob to deceive his own father Isaac. ಲಾಬಾನನ ತಂಗಿಯಾಗಿದ್ದಂತಹ ರೆಬೆಕ್ಕಳು ಅಂದರೆ ಯಾಕೋಬನ ತಾಯಿಯಾಗಿದ್ದಂತಹ ರೆಬೆಕ್ಕಳು ತನ್ನ ಸ್ವಂತ ತಂದೆಯಾದ ಇಸಾಕನನ್ನೇ ಮೋಸ ಮಾಡುವ ಹಾಗೆ ಯಾಕೋಬನಿಗೆ ಸಹಾಯ ಮಾಡಿದ್ದಳು. Now Laban and his family, deception is going on. ಆದರೆ ಇಲ್ಲಿ ಲಾಬಾನನ ಕುಟುಂಬದಲ್ಲಿ ಮೋಸ ಅದು ನಡೆಯುತ್ತಿರುವುದನ್ನು ನಾವು ನೋಡುತ್ತೇವೆ. She is keeping it from her husband and her father Rachel. ರಾಹೇಲಳು ತನ್ನ ಗಂಡನಿಂದಲೂ ತನ್ನ ತಂದೆಯಿಂದಲೂ ಆ ಸುಳ್ಳನ್ನ ಮುಚ್ಚಿಡುತ್ತಿರುವುದನ್ನು ನಾವು ನೋಡುತ್ತೇವೆ, ಸತ್ಯವನ್ನು ಮುಚ್ಚಿಡುತ್ತಿರುವುದನ್ನು ನೋಡುತ್ತೇವೆ. Keeping the household idol is not only because of idolatry, it was like claiming the property of whoever has that God has the right to. That kind of a system was there. ಆ ದೇವರುಗಳನ್ನ ಅಥವಾ ದೇವರ ವಿಗ್ರಹಗಳನ್ನ ಇಟ್ಟುಕೊಳ್ಳುವುದು ಅಂದರೆ ಅದರ ಅರ್ಥ ಕೇವಲ ಆ ದೇವರುಗಳನ್ನು ಪೂಜಿಸಲಿಕ್ಕೆ ಇಟ್ಟುಕೊಳ್ಳುವುದು ಎಂಬುದಾಗಿ ಅಲ್ಲ, ಬದಲಾಗಿ ಅದರೊಟ್ಟಿಗೆ ಆ ಸಂಸ್ಕೃತಿಯಲ್ಲಿ ಇದ್ದ ವಾಡಿಕೆ ಅಥವಾ ಅಭ್ಯಾಸದ ಪ್ರಕಾರ ಯಾರು ಆ ದೇವರುಗಳನ್ನು ಹೊಂದುತ್ತಾರೋ ಅವರಿಗೆ ಆಸ್ತಿಯಲ್ಲಿಯೂ ಸಹ ಪಾಲು ಸಿಕ್ಕುತ್ತದೆ. Let's read 36 to 39. 36ರಿಂದ 39ನೇ ವಚನಗಳನ್ನು ಈಗ ಓದಿಕೊಳ್ಳೋಣ. ಆಗ ಯಾಕೋಬನು ಕೋಪಿಸಿಕೊಂಡು ಲಾಬಾನನನ್ನು ಗದರಿಸಿ, ನೀನು ಇಷ್ಟು ಆತುರಪಟ್ಟು ನನ್ನನ್ನು ಹಿಂದಟ್ಟಿ ಬರುವಂತೆ ನಾನೇನು ದ್ರೋಹ ಮಾಡಿದೆನು? ನನ್ನ ಸಾಮಾನನ್ನೆಲ್ಲ ಪರೀಕ್ಷಿಸಿ ನೋಡುವಂತೆ ನಾನೇನು ತಪ್ಪು ಮಾಡಿದೆನು? ನಿನ್ನ ಸೊತ್ತು ಏನಾದರೂ ನನ್ನಲ್ಲಿ ಸಿಕ್ಕಿದೆಯೋ? ನನ್ನವರ ಮುಂದೆಯೂ ನಿನ್ನವರ ಮುಂದೆಯೂ ಅದನ್ನು ತಂದಿಡು ನೋಡೋಣ. ಇವರೇ ನಮ್ಮಿಬ್ಬರ ನ್ಯಾಯವನ್ನು ತೀರಿಸಲಿ. ನಾನು 20 ವರ್ಷ ನಿನ್ನ ಬಳಿಯಲ್ಲಿದ್ದೇನಲ್ಲ. ನಿನ್ನ ಆಡು ಕುರಿಗಳು ಕಂದು ಹಾಕಲಿಲ್ಲ, ನಿನ್ನ ಹಿಂಡಿನ ಟಗರುಗಳು ನಾನೇನು ತಿಂದು ಬಿಡಲಿಲ್ಲ. ಕಾಡು ಮೃಗಗಳು ಕೊಂದ ಪಶುಗಳನ್ನು ನಿನ್ನ ಭಾಗಕ್ಕೆ ಹಾಕದೆ ನಾನೇ ಬದಲು ಕೊಟ್ಟೆನು. ಹಗಲಾಗಲಿ ಇರುಳಾಗಲಿ ಕದ್ದು ಹೋದದರ ಲೆಕ್ಕವನ್ನು ನಿನ್ನಿಂದಲೇ ತೆಗೆದುಕೊಂಡಿ. Jacob became very confident, even though it was through ignorance. He wanted to rebuke his father-in-law Laban. ಈಗ ಯಾಕೋಬನು ಅತ್ಯಂತ ಧೈರ್ಯದಿಂದ ಅಥವಾ ಆತ್ಮ ಸ್ಥೈರ್ಯದಿಂದ ಇಲ್ಲಿ ಲಾಬಾನನೊಟ್ಟಿಗೆ ಮಾತನಾಡುವುದನ್ನು ನಾವು ನೋಡುತ್ತೇವೆ. ಆತನಿಗೆ ರಾಹೇಲಳು ಕದ್ದಿರುವುದರ ವಿಷಯ ಗೊತ್ತಿಲ್ಲದಿದ್ದ ಕಾರಣ ಈಗ ಧೈರ್ಯದಿಂದ ತನ್ನ ಮಾವನನ್ನ ಗದರಿಸುತ್ತಿದ್ದಾನೆ. He complained about how he served for Laban, what a hard work he has done. ಈಗ ಲಾಬಾನನಿಗಾಗಿ ತಾನು ಎಷ್ಟು ಕಷ್ಟಪಟ್ಟು ದುಡಿದೆನು ಎಂಬುದನ್ನು ಲಾಬಾನನಿಗೆ ವಿವರಿಸುತ್ತಿದ್ದಾನೆ. He's complaining. Actually, he's passing from Laban's school with a degree. ಈಗ ಆತನು ದೂರುತ್ತಿರುವುದನ್ನು ನಾವು ನೋಡುತ್ತೇವೆ. ಇದರ ಅರ್ಥ ಲಾಬಾನನ ಶಾಲೆಯಿಂದ ಒಂದು ಪದವಿಯನ್ನ ಪಡೆದವನಾಗಿ ಆತನು ಈಗ ಉತ್ತೀರ್ಣನಾಗಿದ್ದಾನೆ. He summarizes the 20 years working for his wives and for his sheep. ಆತನು ತನ್ನ 20 ವರ್ಷಗಳ ಆ ದುಡಿಯುವಿಕೆ ಹೇಗಿತ್ತು, ತನ್ನ ಹೆಂಡತಿಯರಿಗಾಗಿ ಹೇಗೆ ದುಡಿದೆನು ಮತ್ತು ಕುರಿಗಳನ್ನು ಸಂಪಾದಿಸಲಿಕ್ಕೆ ಹೇಗೆ ದುಡಿದೆನು ಎಂಬುದನ್ನ ವಿವರಿಸುತ್ತಿದ್ದಾನೆ. Jacob didn't get any free meal or any free deal from. He had to pay for it. There was no insurance. If an animal is killed by wild animal, Jacob had to pay for it. Laban was a very hard taskmaster. ಯಾಕೋಬನಿಗೆ ಯಾರು ಕೂರಿಸಿ ಆಹಾರವನ್ನ ಕೊಡಲಿಲ್ಲ, ಬದಲಾಗಿ ಆತನು ತನ್ನ ಆಹಾರವನ್ನ ತಾನೇ ದುಡಿಯಬೇಕಾಗಿತ್ತು. ಆತನು ದುಡಿದು ಎಲ್ಲವನ್ನು ಸಂಪಾದಿಸಿಕೊಂಡನು ಎಂಬುದಾಗಿ ನೋಡುತ್ತೇವೆ. ಯಾವ ಜೀವ ವಿಮೆಯೂ ಆತನಿಗೆ ಇರಲಿಲ್ಲ. ಯಾಕೆಂದರೆ ಕೊಲ್ಲಲ್ಪಟ್ಟಂತಹ ಕುರಿಗಳಿಗೂ ಸಹ ಆತನೇ ಬದಲು ಕೊಡಬೇಕಾಗಿತ್ತು. ಹೀಗೆ ಯಾಕೋಬನು ಕಷ್ಟಪಟ್ಟು ದುಡಿದಿದ್ದನು. He was more like the Pharaoh of Egypt. ಈತನು ಫರೋಹನು, ಐಗುಪ್ತ ದೇಶದ ಫರೋಹನ ರೀತಿಯಲ್ಲಿ ಇದ್ದಾನೆ. Laban had only one desire, to make money, a greedy man. He didn't care about his daughters or his son-in-law, a proper relationship. All he was concerned about was money, profit. Many believers, we wonder, are not like that or not today. ಲಾಬಾನನಿಗೆ ಬೇಕಾಗಿದ್ದದ್ದು ಕೇವಲ ಹಣ ಮಾತ್ರ. ಆತನು ಒಬ್ಬ ದುರಾಶೆಯಿಂದ ಕೂಡಿದಂತಹ ವ್ಯಕ್ತಿಯಾಗಿದ್ದನು, ಲೋಭಿಯಾಗಿದ್ದನು. ಕೇವಲ ಹಣ ಬೇಕು ಎಂಬುದಾಗಿ ಆತನು ಪ್ರಯತ್ನಿಸುತ್ತಿದ್ದನು ಎಂಬುದಾಗಿ ನಾವು ನೋಡ್ತೇವೆ.
ಇಂದು ಅನೇಕ ವಿಶ್ವಾಸಿಗಳು ಸಹ ಈ ರೀತಿ ಹಣ ಸಂಪಾದನೆ ಮಾಡಲಿಕ್ಕಾಗಿಯೇ ಅವರ ಜೀವಿತವನ್ನ ಮುಡಿಪಾಗಿಟ್ಟಿರುವುದನ್ನು ನಾವು ನೋಡುವಾಗ ಅದು ದುಃಖದ ಸಂಗತಿಯಾಗಿದೆ. We neglect the church meeting. We neglect the fellowship with God's people. We don't have time for all of that because we are chasing after riches, money. Very dangerous, my dear brothers and sisters. ನಾವು ಸಭಾಕೂಟಗಳ ಬಗ್ಗೆ ಚಿಂತೆ ಇಲ್ಲದವರಾಗಿದ್ದೇವೆ ಮತ್ತು ವಿಶ್ವಾಸಿಗಳೊಟ್ಟಿಗೆ ಅನ್ಯೋನ್ಯತಾ ಕೂಟಗಳಿಗಾಗಲಿ ಅಥವಾ ಅನ್ಯೋನ್ಯತೆಗಾಗಲಿ ನಾವು ಬಯಸುವುದಿಲ್ಲ. ಬದಲಾಗಿ ಕೇವಲ ಹಣಕ್ಕಾಗಿ ಐಶ್ವರ್ಯಕ್ಕಾಗಿ ದುಡಿಯುವಂತದ್ದನ್ನ ನಾವು ನೋಡುತ್ತೇವೆ. ತುಂಬಾ ದುಃಖದ ಸಂಗತಿ. Jacob is complaining that whether the weather was cold or hot, he had to stay out with the animals. Very hard work he did. ಯಾಕೋಬನು ಇಲ್ಲಿ ದೂರುತ್ತಿರುವುದನ್ನು ನಾವು ನೋಡುತ್ತೇವೆ. ಏನಂದ್ರೆ ಮಳೆ ಆಗಲಿ ಬಿಸಿಲಾಗಲಿ ಎಂಬುದನ್ನ ಗಮನಿಸದೆ ತಾನು ಕಠಿಣವಾದಂತಹ ಪರಿಶ್ರಮ ಪಟ್ಟು ದುಡಿದೇನೆ ಎಂಬುದಾಗಿ ನೆನೆಸಿಕೊಳ್ಳುತ್ತಿದ್ದಾನೆ. 41 and 42. 41 ಮತ್ತು 42ನೇ ವಚನ. ಹಗಲಲ್ಲಿ ಬಿಸಿಲಿನಿಂದಲೂ ಇರುಳಲ್ಲಿ ಚಳಿಯಿಂದಲೂ ಬಾಧೆಪಟ್ಟೆನು. ನಿದ್ದೆ ಮಾಡುವುದಕ್ಕಾದರೂ ಅವಕಾಶವಾಗಲಿಲ್ಲ. ನನ್ನ ಸ್ಥಿತಿ ಹೀಗಿತ್ತು. 20 ವರ್ಷ ನಿನ್ನ ಮನೆಯಲ್ಲಿದ್ದೆನು. ನಿನ್ನಿಬ್ಬರ ಹೆಣ್ಣು ಮಕ್ಕಳಿಗಾಗಿ 14 ವರ್ಷ, ನಿನ್ನ ಹಾಡುಗಳಿಗೋಸ್ಕರ ಆಡು ಕುರಿಗಳಿಗಾಗಿ 6 ವರ್ಷ ಸೇವೆ ಮಾಡಿದೆನು. ನೀನು 10 ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿದಿ. ನನ್ನ ಹಿರಿಯರ ದೇವರು, ಅಂದರೆ ಅಬ್ರಹಾಮನ ದೇವರು, ಇಸಾಕನ ಭಯಭಕ್ತಿಯಿಂದ ಸೇವಿಸುವ ದೇವರು ಆಗಿರುವ ಆತನು ನನ್ನ ಪಕ್ಷದಲ್ಲಿ ಇರದಿದ್ದರೆ ನಿಶ್ಚಯವಾಗಿ ನೀನು ನನ್ನನ್ನು ಬರಿಗೈಯಲ್ಲಿ ಕಳಿಸುತ್ತಿದ್ದಿ. ದೇವರು ನನ್ನ ಕಷ್ಟವನ್ನು, ನಾನು ಪಟ್ಟ ಪ್ರಯಾಸವನ್ನು ನೋಡಿದ್ದರಿಂದಲೇ ನಿನ್ನೆಯ ರಾತ್ರಿ ನಿನ್ನನ್ನು ಗದರಿಸಿದನು ಅಂದನು. 20 years, his mother Rebecca told him, just go for a few days until your brother's anger subsides, then I will call you back. But it became 20 years. 20 ವರ್ಷಗಳ ಕಾಲ ಎಂಬುದಾಗಿ ನೋಡುವಾಗ ಆತನ ತಾಯಿ ರೆಬೆಕ್ಕಳು ಅಣ್ಣನ ಬಳಿಯಲ್ಲಿ ನಿನ್ನ ಅಣ್ಣನ ಕೋಪವು ತಣ್ಣಗಾಗುವವರೆಗೂ ಲಾಬಾನನ ಬಳಿಯಲ್ಲಿರು ಎಂಬುದಾಗಿ ಕಳಿಸಿದಳು. ಆದರೆ 20 ವರ್ಷಗಳ ದೀರ್ಘ ಕಾಲ ಆತನು ಅಲ್ಲಿ ಉಳಿಯಬೇಕಾಯಿತು. This is what happened to Jacob the deceiver. ಇದೇ ಯಾಕೋಬನಿಗೆ, ಮೋಸಗಾರನಾದ ಯಾಕೋಬನಿಗೆ ಸಂಭವಿಸಿದ ಸಂಗತಿಯಾಗಿದೆ. He was a clever man. He thought he could get away with it. ಆತನು ಬುದ್ಧಿವಂತ ವ್ಯಕ್ತಿಯಾಗಿದ್ದನು ಮತ್ತು ತಾನು ಏನೇ ಮಾಡಿದರೂ ಅದರಿಂದ ತಪ್ಪಿಸಿಕೊಳ್ಳಬಹುದು ಎಂಬುದಾಗಿ ನೆನೆಸಿದನು. No one can get away with sin, whether it is God's own people or others. God will hold them accountable one day. ಯಾರೂ ಸಹ ದೇವರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ದೇವ ಜನರಾಗಿರ್ಲಿ ಅನ್ಯ ಜನರಾಗಿರ್ಲಿ, ಅವರು ಮಾಡುವಂತಹ ಪಾಪಗಳಿಗೆ ಒಂದು ದಿನ ದೇವರು ಅವರನ್ನ ಲೆಕ್ಕ ಕೇಳುತ್ತಾನೆ. Bible says that whatever a man sows he will reap. ಸತ್ಯವೇದ ಹೇಳುತ್ತದೆ, ಮನುಷ್ಯನು ಏನನ್ನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುತ್ತಾನೆ. Jacob refused to submit to his father at home. Now he had to submit to his uncle. ಯಾಕೋಬನು ತನ್ನ ತಂದೆಗೆ ಮನೆಯಲ್ಲಿ ಅಧೀನನಾಗಲಿಲ್ಲ, ಬದಲಾಗಿ ಈಗ ಆತನ ಮಾವನಿಗೆ ಅಧೀನನಾಗಬೇಕಾಯಿತು. He came to get a wife in dignity, but he became a servant in Laban's house. ಗೌರವದಿಂದ, ಘನತೆಯಿಂದ ಹೆಂಡತಿಯನ್ನ ಮಾಡಿಕೊಳ್ಳಬೇಕು ಅಥವಾ ಮದುವೆ ಮಾಡಿಕೊಳ್ಳಬೇಕು ಎಂಬುದಾಗಿ ಬಂದನು. ಆದರೆ ಅದಕ್ಕೆ ಬದಲಾಗಿ ಲಾಬಾನನ ಕುಟುಂಬದಲ್ಲಿ ಸೇವಕನ ರೀತಿಯಲ್ಲಿ ಆಳಾಗಿ ದುಡಿಯಬೇಕಾಯಿತು. Jacob deceived his father. Now the father-in-law is deceiving him. ಯಾಕೋಬನು ತನ್ನ ತಂದೆಯನ್ನೇ ಮೋಸಗೊಳಿಸಿದನು, ಆದರೆ ಈಗ ತನ್ನ ಮಾವನಿಂದ ತಾನೇ ಮೋಸ ಹೋದನು. Jacob the younger one acted like the older one before his father. ಯಾಕೋಬನು ತಾನು ಕಿರಿಯವನಾಗಿದ್ದರೂ ಸಹ ತನ್ನ ತಂದೆಯ ಮುಂದೆ ಹಿರಿಯನ ರೀತಿಯಲ್ಲಿ ನಟಿಸಿದನು. But his father-in-law gave him the older daughter instead of the younger daughter. He thought he was getting the younger, but what he got was the older. ಆದರೆ ಆತನ ಮಾವನು ಆತನಿಗೆ ತಾನು ಕಿರಿಯ ಮಗಳನ್ನ ಮದುವೆ ಆಗುತ್ತಿದ್ದೆ
ಮಾಡುತ್ತೇನೆ ಎಂಬುದಾಗಿ ನೆನೆಸಿದನು. ಆದರೆ ಹಿರಿಯ ಮಗಳನ್ನ ಮದುವೆ ಆಗಬೇಕಾಯಿತು. ಹೀಗೆ ಮಾವನಿಂದ ಮೋಸ ಹೋದನು. He deceived his father when his mother helped to cover his hands with the skin of the kid of goats to show himself like Esau, a hairy man. ಯಾಕೋಬನು ತನ್ನ ತಂದೆಗೆ ಮೋಸ ಮಾಡಲಿಕ್ಕಾಗಿ ಆತನ ತಾಯಿ ರೆಬೆಕ್ಕಳು ಸಹಾಯ ಮಾಡಿದಳು. ಆ ಕುರಿಮರಿಗಳ ಚರ್ಮವನ್ನ ಆತನ ಕೈಗಳಿಗೆ ಹಾಕಿ ಏಸಾವನ ರೀತಿಯಲ್ಲಿ ಕಾಣಿಸುವ ಹಾಗೆ ತಂದೆಯನ್ನ ಮೋಸಗೊಳಿಸಿದರು. Oh, later his own sons will deceive Jacob by dipping Jacob's coat in an animal's blood and deceiving him with another coat. ನಂತರ ನೋಡುವಾಗ ಯಾಕೋಬನ ಮಕ್ಕಳೇ ಯಾಕೋಬನಿಗೆ ಮೋಸ ಮಾಡುವುದನ್ನು ನಾವು ನೋಡುತ್ತೇವೆ. ಆ ಯೋಸೇಫನ ಅಂಗಿಯನ್ನ ಬೇರೆ ಪ್ರಾಣಿಗಳ ಅಥವಾ ಕುರಿಗಳ ರಕ್ತದಲ್ಲಿ ಅದ್ದಿ ಯೋಸೇಫನು ಕೊಲ್ಲಲ್ಪಟ್ಟನು ಎಂಬುದಾಗಿ ಆತನಿಗೆ ಮೋಸ ಮಾಡುವುದನ್ನು ನಾವು ನೋಡುತ್ತೇವೆ. See, what do we learn from all of this? Whatever a man sows, he will reap. Galatians chapter 6 verse 7. Please read it. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಚನವನ್ನ ದಯಮಾಡಿ ಓದಿರಿ. ಮನುಷ್ಯನು ತಾನು ಏನನ್ನು ಬಿತ್ತುತ್ತಾನೋ ಅದರ ಪ್ರತಿಫಲವನ್ನ ಭವಿಷ್ಯದಲ್ಲಿ ಆತನು ಕೊಯ್ಯುತ್ತಾನೆ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. This is a lesson me and you need to understand. It is only by God's grace that he has forgiven when we repent. But otherwise there is severe consequence that will happen in our life, in our family, and it will have major consequence. ಇದೇ ನಾವು ನೀವು ಕಲಿಯಬೇಕಾದಂತಹ ಪಾಠವಾಗಿದೆ. ಏನೆಂದರೆ ದೇವರು ನಮ್ಮ ಮೇಲೆ ಕೃಪೆಯನ್ನ ತೋರದೆ ಹೋದರೆ ನಾವು ಮಾಡುವಂತಹ ಪಾಪಗಳಿಗೆ ದೊಡ್ಡದಾದಂತಹ ಪ್ರತಿಫಲವನ್ನ ನಾವು ಅನುಭವಿಸಬೇಕಾಗುತ್ತದೆ. ಅದಕ್ಕೆ ದೊಡ್ಡ ಬೆಲೆಯನ್ನೇ ತೆರಬೇಕಾಗುತ್ತದೆ. A family where the father is going one way, the mother is going another way, the children are going. This is a family, a dysfunctional family of lie and cheating and deception. Not good for a believer's family. ಒಂದು ಕುಟುಂಬದಲ್ಲಿ ತಂದೆ ಒಂದು ಕಡೆ, ತಾಯಿ ಒಂದು ಕಡೆ, ಮಕ್ಕಳು ಒಂದು ಕಡೆ ಹೋಗುವುದಾದರೆ ಅಂತಹ ಕುಟುಂಬವು ದೇವರ ಕುಟುಂಬವಲ್ಲ. ಬದಲಾಗಿ ಆ ಕುಟುಂಬಗಳಲ್ಲಿ ಮೋಸ ಮತ್ತು ಸುಳ್ಳು ಎಂಬುದು ತುಂಬಿರುತ್ತದೆ. ಇದು ದೇವ ಮಕ್ಕಳ ಕುಟುಂಬಕ್ಕೆ ಒಂದು ಮಾದರಿ ಅಲ್ಲವೇ ಅಲ್ಲ. Even today we see husband goes to one church, wife goes to another church, children go to some other church. There's no unity. Like Joshua could say, as for me and my household, we will serve the Lord. What a beautiful thing it will be if as family we can be together in truth. ಇಂದು ಸಹ ಕುಟುಂಬಗಳಲ್ಲಿ ತಂದೆ ಒಂದು ಚರ್ಚ್ಗೆ ಹೋಗುವುದಾದರೆ ತಾಯಿ ಒಂದು ಚರ್ಚ್ಗೆ ಹೋಗುತ್ತಾಳೆ, ಮಕ್ಕಳು ಇನ್ನೊಂದು ಬೇರೆ ಚರ್ಚ್ಗೆ ಹೋಗುವುದನ್ನು ನಾವು ನೋಡುತ್ತೇವೆ. ಅವರ ಕುಟುಂಬಗಳಲ್ಲಿ ಹೊಂದಾಣಿಕೆ ಇಲ್ಲದೆ ಇರುವುದನ್ನು ನಾವು ನೋಡುತ್ತೇವೆ. ಆದರೆ ಕುಟುಂಬದಲ್ಲಿ ಹೊಂದಾಣಿಕೆ ಇರುವುದಾದರೆ ಅದು ಎಂತಹ ಸುಂದರವಾದಂತಹ ಸಂಗತಿ ಅಲ್ಲವೇ. Our unity should come in the truth. ನಮ್ಮ ಹೊಂದಾಣಿಕೆ ಅಥವಾ ನಮ್ಮ ಏಕ ಮನಸ್ಸೆಂಬುದು ಸತ್ಯದಲ್ಲಿ ತುಂಬಿರುವಂತದ್ದಾಗಿರಬೇಕು. Verse 42, Jacob is venting his grievances. He is going to leave Laban. 42ನೆಯ ವಚನಕ್ಕೆ ಬರುವಾಗ ಅಲ್ಲಿ ಯಾಕೋಬನು ತನ್ನ ಅಳಲನ್ನ ಅಥವಾ ತನ್ನ ದುಃಖವನ್ನು ತೋಡಿಕೊಳ್ಳುತ್ತಿದ್ದಾನೆ. ಈಗ ಲಾಬಾನನನ್ನ ಬಿಟ್ಟು ಬಿಡುತ್ತಾನೆ. Let's read till the end of the chapter, the remaining verses. Please read. ಈ ಮಿಕ್ಕ ವಚನಗಳನ್ನು ನಾವು ಈಗ ಓದಿಕೊಳ್ಳೋಣ ಈ ಅಧ್ಯಾಯದ ಅಂತ್ಯದವರೆಗೆ. ಅದಕ್ಕೆ ಲಾಬಾನನು ಯಾಕೋಬನಿಗೆ, ಈ ಹೆಂಗಸರು ನನ್ನ ಕುಮಾರ್ತೆಗಳಲ್ಲವೇ? ಈ ಮಕ್ಕಳು ನನ್ನ ಮೊಮ್ಮಕ್ಕಳಲ್ಲವೇ? ಈ ಹಿಂಡುಗಳು ನನ್ನವೇ? ನಿನ್ನ ಕಣ್ಣ ಮುಂದೆ ಇರುವುದೆಲ್ಲವೂ ನನ್ನದಲ್ಲವೇ? ಆದರೆ ನನ್ನ ಕುಮಾರ್ತೆಗಳಿಗೋಸ್ಕರವು, ಇವರು ಎತ್ತ ಮಕ್ಕಳಿಗೋಸ್ಕರವು ಈಗ ನಾನು ಮಾಡುವೆನು. ನಾವಿಬ್ಬರು ಸೇರಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳೋಣ ಬಾ, ಅದಕ್ಕೆ ಒಂದು ಸಾಕ್ಷಿ ಇರಲಿ ಎಂದು ಹೇಳಿದನು. ಆಗ ಯಾಕೋಬನು ಕಲ್ಲನ್ನು ತೆಗೆದುಕೊಂಡು ಕಂಬವಾಗಿ ನಿಲ್ಲಿಸಿದನು. ಯಾಕೋಬನು ತನ್ನ ಕಡೆಯವರಿಗೆ ಕಲ್ಲುಗಳನ್ನು ಕೂಡಿಸಿರಿ ಎಂದು ಹೇಳಲು ಅವರು ಕಲ್ಲುಗಳನ್ನು ಕೂಡಿಸಿ ಕುಪ್ಪೆಯಾಗಿ ಮಾಡಿದಾಗ ಅವರೆಲ್ಲರೂ ಆ ಕುಪ್ಪೆಯ ಬಳಿಯಲ್ಲಿ ಸಹ ಭೋಜನವನ್ನು ಮಾಡಿದರು. ಆ ಕುಪ್ಪೆಗೆ ಲಾಬಾನನು ಯಗರ್ ಸಾಹ ದೂತ ಎಂದು, ಯಾಕೋಬನು ಗಲೇದ್ ಎಂದು ಹೆಸರಿಟ್ಟರು.
ಲಾಬಾನನು ಇವತ್ತು ನಿನಗೂ ನನಗೂ ಆದ ಒಡಂಬಡಿಕೆಗೆ ಈ ಕುಪ್ಪೆಯೇ ಸಾಕ್ಷಿ ಎಂದು ಹೇಳಿದ್ದರಿಂದ ಅದಕ್ಕೆ ಗಲೇದೆಂದು ಹೆಸರಾಯಿತು. ಅದಲ್ಲದೆ ಅವನು ನಾವು ಒಬ್ಬರಿಗೊಬ್ಬರು ಅಗಲಿರುವಾಗ ಯೆಹೋವನೇ ನಮ್ಮ ಬಯರನ್ನು ನೋಡಿಕೊಳ್ಳುತ್ತಾ ಇರುವನು ಎಂದು ಹೇಳಿದ್ದರಿಂದ ಅದಕ್ಕೆ ಮಿಚ್ಪಾ ಎಂದು ಹೆಸರಾಯಿತು. ಮತ್ತು ಲಾಬಾನನು, ನೀನು ನನ್ನ ಹೆಣ್ಣು ಮಕ್ಕಳನ್ನು ನೋಯಿಸಿದರೆ ಅಥವಾ ಬೇರೆ ಸ್ತ್ರೀಯನ್ನು ಮದುವೆ ಮಾಡಿಕೊಂಡರೆ ವಿಚಾರಿಸುವವರು ಮನುಷ್ಯರೊಳಗೆ ಯಾರು ಇಲ್ಲದಿದ್ದರೂ ದೇವರೇ ನಮ್ಮ ಒಡಂಬಡಿಕೆಗೆ ಸಾಕ್ಷಿ ಅಂದನು. ಇದಲ್ಲದೆ ಲಾಬಾನನು ಯಾಕೋಬನಿಗೆ, ನಿನಗೂ ನನಗೂ ನಡುವೆ ನಾನು ನಿಲ್ಲಿಸಿರುವ ಈ ಕಂಬವನ್ನು ನೋಡು, ಈ ಕುಪ್ಪೆಯನ್ನು ನೋಡು. ಕೇಡು ಮಾಡುವುದಕ್ಕೋಸ್ಕರ ನಾನಂತೂ ಈ ಕುಪ್ಪೆಯನ್ನು ದಾಟಿ ನಿನ್ನ ಬಳಿಗೆ ಬರಕೂಡದು. ಹಾಗೆಯೇ ನೀನು ಈ ಕಂಬವನ್ನು ದಾಟಿ ನನ್ನ ಬಳಿಗೆ ಬರಕೂಡದು. ಇದಕ್ಕೆ ಕುಪ್ಪೆಯು ಕಂಬವು ಈ ಎರಡೇ ಸಾಕ್ಷಿ. ಅಬ್ರಹಾಮನು ನಾಹೋರನ ದೇವರು, ಅಂದರೆ ಅವರ ತಂದೆಯ ದೇವರು, ನಿನಗೂ ನನಗೂ ನ್ಯಾಯ ತೀರಿಸಲಿ ಅಂದನು. ಅದೇ ಮೇರೆಗೆ ಯಾಕೋಬನು ತನ್ನ ತಂದೆಯಾದ ಇಸಾಕನ ಭಯಭಕ್ತಿಯಿಂದ ಸೇವಿಸುವ ದೇವರ ಮೇಲೆ ಆಣೆಯಿಟ್ಟು ಪ್ರಮಾಣ ಮಾಡಿದನು. ಇದಲ್ಲದೆ ಯಾಕೋಬನು ಈ ಬೆಟ್ಟದ ಮೇಲೆ ಯಜ್ಞವನ್ನು ಮಾಡಿ ತನ್ನ ಬಂಧುಗಳನ್ನು ತನ್ನೊಡನೆ ಸಹಭೋಜನಕ್ಕೆ ಕರೆಸಿದನು. ಅವರು ಸಹಭೋಜನ ಮಾಡಿ ಆ ರಾತ್ರಿಯೆಲ್ಲ ಬೆಟ್ಟದ ಮೇಲೆ ಇದ್ದರು. ಬೆಳಿಗ್ಗೆ ಲಾಬಾನನು ಎದ್ದು ತನ್ನ ಹೆಣ್ಣು ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಮುದ್ದಿಟ್ಟು ಅವರನ್ನು ಆಶೀರ್ವದಿಸಿ ತನ್ನ ಊರಿಗೆ ಹೊರಟು ಹೋದನು. What we read in these verses is how they said goodbye to each other with a Mizpah covenant. ಈ ಒಂದು ವಚನ ಭಾಗಗಳಲ್ಲಿ ನಾವು ನೋಡುವಂತದ್ದು ಏನೆಂದರೆ, ಅವರು ಒಬ್ಬರಿಗೊಬ್ಬರು ಹೇಗೆ ಬೀಳ್ಕೊಟ್ಟರು ಎಂಬುದನ್ನು ನಾವು ನೋಡುತ್ತೇವೆ. ಇದನ್ನ ಮಿಚ್ಪದಲ್ಲಿ ಆದ ಒಡಂಬಡಿಕೆ ಎಂಬುದಾಗಿ ಹೇಳುತ್ತೇವೆ. Contract is not in good faith. It is to avoid each one doing damage to the other. ಇದು ಒಂದು ಪರಸ್ಪರ ನಂಬಿಕೆ ವಿಶ್ವಾಸದಿಂದ ಮಾಡಲ್ಪಟ್ಟಂತಹ ಒಪ್ಪಂದವಾಗಿರಲಿಲ್ಲ, ಬದಲಾಗಿ ಒಬ್ಬರಿಗೊಬ್ಬರು ಕೇಡು ಮಾಡಬಾರದು ಎಂಬುದಾಗಿ ಭಯಪಟ್ಟು ಮಾಡಿದಂತಹ ಒಪ್ಪಂದವಾಗಿತ್ತು. Don't want Jacob to come and damage him. Same way, Jacob don't want. So this is not a very good covenant. It's a covenant in fear or in doubt. ಲಾಬಾನನು ಯಾಕೋಬನು ತನ್ನ ಬಳಿಗೆ ಬಂದು ತನಗೆ ಕೇಡುಂಟು ಮಾಡಬಾರದು ಎಂಬುದಾಗಿ ಬಯಸಿದನು. ಅದೇ ರೀತಿಯಲ್ಲಿ ಯಾಕೋಬನು ಸಹ ಲಾಬಾನನು ತನ್ನ ಬಳಿಗೆ ಬಂದು ತನಗೆ ಕೇಡುಂಟು ಮಾಡಬಾರದು ಎಂಬುದಾಗಿ ಮಿಚ್ಪದಲ್ಲಿ ಅವರು ಮಾಡಿಕೊಂಡಂತಹ ಈ ಮಿಚ್ಪಾ ಒಪ್ಪಂದವು ಅದು ಒಳ್ಳೆಯ ಒಪ್ಪಂದವಾಗಿರಲಿಲ್ಲ, ಬದಲಾಗಿ ಭಯದಿಂದ ಮತ್ತು ಒಬ್ಬರ ಮೇಲೊಬ್ಬರು ಸಂಶಯ ಪಟ್ಟು ಮಾಡಿಕೊಂಡಂತಹ ಒಪ್ಪಂದವಾಗಿತ್ತು. At the same time, we see Jacob as a man of pillar. He erected a stone and made a pillar. Here, Jacob was a man of pillar, a reminder of so many things. ಎಲ್ಲ ಯಾಕೋಬನ ಕುರಿತಾಗಿ ನೋಡುವಾಗ ಆತನನ್ನ ನಾವು ಕಂಬಗಳ ವ್ಯಕ್ತಿ ಎಂಬುದಾಗಿ ಕರೆಯಬಹುದು. ಯಾಕಂದರೆ ಆತನು ಹೋದ ಕಡೆ ಎಲ್ಲ ಕಂಬಗಳನ್ನ ನಿಲ್ಲಿಸುತ್ತಿದ್ದನು, ಬೇತೇಲಿನಲ್ಲಿ ಕಂಬವನ್ನು ನಿಲ್ಲಿಸಿದನು. ಅದೇ ರೀತಿಯಲ್ಲಿ ಅದರ ನೆನಪಿಗಾಗಿ ಇಲ್ಲಿಯೂ ಸಹ ಆತನು ಕಂಬಗಳನ್ನ ನಿಲ್ಲಿಸುವುದನ್ನು ನಾವು ನೋಡುತ್ತೇವೆ. Abraham was a man of altar, Isaac was a man of well, and Jacob was man of pillar. All this speaks very great volumes in spiritual meaning. ಅಬ್ರಹಾಮನನ್ನ ನೋಡುವಾಗ ಆತನು ಯಜ್ಞವೇದಿಯ ಮನುಷ್ಯನಾಗಿದ್ದನು, ಈಸಾಕನು ಆತನು ಬಾವಿಯ ಮನುಷ್ಯನಾಗಿದ್ದನು, ಮತ್ತು ಯಾಕೋಬನನ್ನ ನೋಡುವಾಗ ಆತನು ಕಂಬಗಳನ್ನ ನಿಲ್ಲಿಸುವಂತಹ ವ್ಯಕ್ತಿಯಾಗಿದ್ದನು. ಇದನ್ನ ಆತ್ಮೀಕ ಅರ್ಥದಲ್ಲಿ ನೋಡುವಾಗ ಅವೆಲ್ಲವುಗಳಿಗೂ ಅರ್ಥವಿದೆ. And Laban is telling Abraham's God, Nahor's God, or the fear of Isaac, all of that, but he never had a personal relationship with God. ನಾವು ನೋಡುವಾಗ ಯಾಕೋಬನ ಕುರಿತಾಗಿ ಆತನಿಗೆ ತಂದೆಯಾದ ಈಸಾಕನ ಭಯವಿತ್ತು, ಅಣ್ಣನ ಭಯವಿತ್ತು, ಆದರೆ ಆತನಿಗೆ ದೇವರ ಭಯವಿರಲಿಲ್ಲ ಮತ್ತು ದೇವರೊಟ್ಟಿಗೆ ವೈಯಕ್ತಿಕ ಸಂಬಂಧವನ್ನು ಆತನು ಹೊಂದಿರಲಿಲ್ಲ. I'm talking about Laban. Laban told, let your God watch over. He told about Abraham's God, Nahor's God, Isaac's fear, all of that, but Laban never had, I'm not talking about Jacob, okay? Laban never had a personal relationship with his God. ಲಾಬಾನನ ಕುರಿತಾಗಿ ನೋಡುವಾಗ ಅಬ್ರಹಾಮನ ದೇವರು, ಈಸಾಕನ ದೇವರು, ನಿನ್ನ ದೇವರು ಎಂಬುದಾಗಿ ಯಾಕೋಬನಿಗೆ ಹೇಳುತ್ತಾನೆ.
ಆ ದೇವರ ಕುರಿತಾಗಿ ಆತನಿಗೆ ಭಯವಿತ್ತು. ಆದರೆ ಆ ದೇವರನ್ನ ಆತನು ವೈಯಕ್ತಿಕವಾಗಿ ತಿಳಿದಿರಲಿಲ್ಲ. ಆತನೊಟ್ಟಿಗೆ ಯಾವ ವೈಯಕ್ತಿಕ ಸಂಬಂಧವನ್ನ ಹೊಂದಿರಲಿಲ್ಲ. God appeared to him. He spoke about the God of Jacob, God of Isaac, Abraham, but he never had a relationship because he was a money-minded, a prosperity-liking man. He had no personal relationship with God of Abraham. ಆದರೆ ದೇವರು ಲಾಬಾನನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಆತನೊಟ್ಟಿಗೆ ಮಾತನಾಡಿದರು ಸಹ, ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂಬುದಾಗಿ ಹೇಳಿದರು. ಆ ದೇವರನ್ನ ತಿಳುಕೊಳ್ಳಬೇಕು, ಆತನೊಟ್ಟಿಗೆ ವೈಯಕ್ತಿಕ ಸಂಬಂಧವನ್ನು ಹೊಂದಿಕೊಳ್ಳಬೇಕು ಎಂಬುದಾಗಿ ಆತನು ಬಯಸಲಿಲ್ಲ. ಯಾಕಂದ್ರೆ ಆತನು ಕೇವಲ ಹಣದ ಆಶೆಯಿಂದ ತುಂಬಿದಂತಹ ಮನುಷ್ಯನಾಗಿದ್ದನು. ಕೇವಲ ಹಣ ಸಂಪಾದನೆಯೇ ಆತನ ಮುಖ್ಯ ಗುರಿಯಾಗಿತ್ತು. Our Lord Jesus Christ said, no one can serve two masters. Uncle, would you please repeat? Our Lord's gospel, no one can serve two masters. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಹೇಳಿದ ಮಾತೇನೆಂದರೆ, ಯಾರು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರರು. The fear of Isaac means Isaac feared this God. ಈಸಾಕನಲ್ಲಿ ಭಯವಿತ್ತು ಎಂಬುದಾಗಿ ನೋಡುವಾಗ ಅದರ ಅರ್ಥ ಈಸಾಕನು ಈ ದೇವರನ್ನ ಭಯಪಟ್ಟನು. ಈಸಾಕನಲ್ಲಿ ಭಯಭಕ್ತಿಯಿಂದ ಸೇವಿಸುವ ಎಂಬುದಾಗಿ ಹೇಳುವಾಗ ಈಸಾಕನಿಗೆ ಈ ದೇವರ ಮೇಲೆ ಭಯವಿತ್ತು, ಭಕ್ತಿ ಇತ್ತು. Isaac was never an idolater. ಈಸಾಕನು ಎಂದಿಗೂ ವಿಗ್ರಹಾರಾಧಕನಾಗಿರ್ಲಿಲ್ಲ. Even though we see some weakness in Isaac in his later days, he had one wife. He was a picture of Jesus Christ in some area, in some way. Abraham left idols. Jacob is carrying idols like Rachel is carrying, but Isaac was never an idolater. His life is one wife, Rebecca. It's a picture of the Lord Jesus Christ. ಈಸಾಕನ ಜೀವಿತವನ್ನು ನೋಡುವಾಗ ನಂತರದ ದಿನಗಳಲ್ಲಿ ಆತನಿಗೆ ವಯಸ್ಸಾಗಿ ಹೋದಾಗ ಕೆಲವು ಬಲಹೀನತೆಗಳು ಆತನಿಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಅದನ್ನ ಬಿಟ್ಟರೆ ಈಸಾಕನು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನಿಗೆ ಅನೇಕ ಸಂಗತಿಗಳಲ್ಲಿ ಆತನು ಹೋಲಿಕೆಯಾಗಿದ್ದಾನೆ. ಈಸಾಕನಿಗೆ ಒಂದೇ ಹೆಂಡತಿ ಇದ್ದದ್ದನ್ನ ನಾವು ನೋಡುತ್ತೇವೆ. ಅಬ್ರಹಾಮನು ವಿಗ್ರಹಾರಾಧಕನಾಗಿದ್ದನು, ನಂತರ ವಿಗ್ರಹಾರಾಧನೆಯನ್ನು ಬಿಟ್ಟನು. ಈಸಾಕನು ಆ ರೀತಿ ವಿಗ್ರಹಗಳನ್ನ ಸೇವಿಸಲಿಲ್ಲ. ಆದರೆ ಯಾಕೋಬನು ಆತನ ಹೆಂಡತಿಯಾದಂತಹ ರಾಹೇಲಳು ವಿಗ್ರಹಗಳನ್ನ ಕದ್ದುಕೊಂಡದ್ದರಿಂದ ಆತನಿಗೂ ವಿಗ್ರಹಗಳ ನಂಟಿತ್ತು. ಆದರೆ ಈಸಾಕನು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನಿಗೆ ಅನೇಕ ಸಂಗತಿಗಳಲ್ಲಿ ಮಾದರಿ ಅಥವಾ ಸೂಚನೆ ಆಗಿದ್ದಾನೆ. As we close the study here, there's a lot of lessons we can learn from chapter 31 about whatever you sow, you will reap. God will deal with us. It is better to come to God and repent and acknowledge our failures so we can live a beautiful family life in this world. ಈ 31ನೇ ಅಧ್ಯಾಯದ ಅಧ್ಯಯನವನ್ನು ನಾವು ಮುಗಿಸುವಾಗ ಈ ಅಂತ್ಯದಲ್ಲಿ ನಾವು ತಿಳುಕೊಳ್ಳಬೇಕಾದಂತ ಸಂಗತಿ ಏನೆಂದರೆ, ನಮ್ಮ ದೇವರು ನಾವು ಏನನ್ನು ಬಿತ್ತುತ್ತೇವೋ ಅದನ್ನೇ ನಮಗೆ ಹಿಂತಿರುಗಿಸಿ ಪ್ರತಿಫಲವನ್ನು ಕೊಡುವಂತ ದೇವರಾಗಿದ್ದಾನೆ. ಆದ್ದರಿಂದ ನಾವು ನಮ್ಮ ಪಾಪಗಳನ್ನ ಬಿಟ್ಟು ನಮ್ಮ ಬಲಹೀನತೆಗಳು, ನಮ್ಮ ಸೋಲುವಿಕೆಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಕರ್ತನ ಬಳಿಗೆ ಬಂದು ಆ ಪಾಪಗಳನ್ನ ಬಿಟ್ಟು ಬಿಡುವುದಾದರೆ ಆತ ನಮ್ಮನ್ನ ಕ್ಷಮಿಸುತ್ತಾನೆ, ಮತ್ತೊಂದು ಅವಕಾಶವನ್ನ ಕೊಟ್ಟು ನಮ್ಮನ್ನ ತನ್ನ ಕೃಪೆಯಿಂದ ಪುನಃ ಸ್ಥಾಪಿಸುತ್ತಾನೆ. May God's name be glorified. Thank you.